ಸರ್ ರಂಭಾದೇವಿ ಮೇಡಮ್ಗೆ ಹೇಳ್ಬಿಟ್ಟು ಇದೊಂದ್ಸರಿ ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಬಿಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್ ಸರ್. ಏನಂದೆ? ಯಾರ ಹೆಸರು ಕೇಳಿದ್ರೆ ಈ ರಾಜ್ಯದ ಜನತೆ ಉಸಿರೇ ನಿಂತೋಗುತ್ತೋ, ಯಾರ ಹೆಸರು ಕೇಳಿದ್ರೆ ಈ ರಾಜ್ಯದ ರಾಜಕೀಯದ ನೀತಿನೇ ಬದಲಾಗುತ್ತೋ ಅಂಥವ್ರ ಹೆಸರಿಗೆ ಮಸಿ ಬಳಿಯಕ್ಕೆ ಹೊರಟಿರೋ ನಿನಗೆ ಕ್ಷಮೆ ಇಂಪಾಸಿಬಲ್. ಅದನ್ನ ನೀನು ಕನಸಿನಲ್ಲಿ ಕೂಡ ಕಾಣಬೇಕು. ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಪ್ಲೀಸ್ ಸರ್, ನನಗೋಸ್ಕರ ಅಲ್ದಿದ್ರು ನನ್ನ ಹೆಂಡತಿ ಮಕ್ಕಳಿಗೋಸ್ಕರನಾದ್ರು ಕ್ಷಮಿಸ ಕೇಳ್ಬಿಡಿ ಸರ್. ಪ್ಲೀಸ್ ಸರ್, ನಿಮ್ದು ಅಮ್ಮ ಹೇಳ್ತೀನಿ ಸರ್, ಪ್ಲೀಸ್ ಪ್ಲೀಸ್. ಅದನ್ನ ಪತ್ರಿಕೆಯಲ್ಲಿ ಮೇಡಮ್ ಬಗ್ಗೆ ಬರೆಯೋಕ್ ಮುಂಚೆ ನೀನು ಯೋಚನೆ ಮಾಡ್ಬೇಕಾಗಿತ್ತು. ಕೈಯಲ್ಲಿ ಪೆನ್ ಇದೆ, ಪೇಪರ್ ಇದೆ ಅಂತ ಅರಿವಿಲ್ಲದೆ ಅಹಂನಿಂದ ಮಾಡಿದ ತಪ್ಪಿಗೆ ಶಿಕ್ಷೆ ಸಿದ್ಧಾಂತವಾಗಿರುತ್ತೆ ಹೊರತು ನಿನ್ನ ವೇದಾಂತದ ಮಾತಿಗೆ ಬಲಿಯಾಗೋದಿಲ್ಲ. ಸರ್ ಸರ್ ಈಗ ನಾನೇನ್ ಮಾಡ್ಬೇಕು ಸರ್? ವೆರಿ ಸಿಂಪಲ್ ಸಾಲ್ವೇಷನ್. ಹೇಳಿ ಸರ್. ಸಾಯೋದಿಕ್ಕೆ ಸಿದ್ಧವಾಗಿರುತ್ತೆ. ಇಲ್ಲ, ನಾನು ಬರಬೇಕು, ಇಲ್ಲ. ಅಯ್ಯೋ, ಮೇಡಮ್ ಇದೊಂದ್ಸರಿ ನನ್ನ ಕ್ಷಮಿಸ್ಬಿಡಿ ಮೇಡಮ್. ನೋ ಸೆಂಟಿಮೆಂಟ್. ನೀನು ಮಾಡಿದ್ದು ತಪ್ಪೋ ಅಲ್ವೋ? ಅದು ತಪ್ಪೋ ಅಲ್ವೋ? ಮೇಡಮ್ ಜಾಗ ಖಾಲಿ ಮಾಡು. ಥ್ಯಾಂಕ್ ಯು ಮೇಡಮ್. ಇದು ಸರಿ ಮೇಡಮ್. ಹಿಂದಕ್ಕೆ ತಿರುಗದೆ ಹೋಗ್ತಾ ಇರು. ಬೆಸ್ಟ್ ಆಫ್ ಲಕ್. ಪ್ರದೀಪ್, ಅವನ ಹೆಂಡತಿ ಮಕ್ಕಳಿಗೆ ಸಾಕಾಗುವಷ್ಟು ಹಣ ಕಳಿಸಿ. ಯಾಕೆ ಅಳ್ತಾ ಇದ್ದೀರಾ? ಯಾಕೆ ಹೆದರ್ತಾ ಇದ್ದೀರಾ? ನಾವೆಲ್ಲ ಒಂದೇ. ನಮಗೂ ಸ್ವಾತಂತ್ರ್ಯ ಇದೆ. ಯಾರು ಎಲ್ಲಿ ಬೇಕಾದ್ರೂ ಬದುಕಬಹುದು, ಹೇಗ್ ಬೇಕಾದ್ರೂ ಬಾಳ್ಬಹುದು. ಪಿಂಕಿ, ಎಸ್ ಮೇಡಮ್. ಈ ಹೆದರೋ ಹಕ್ಕಿಗಳನ್ನೆಲ್ಲ ಹಡಗಚ್ಚು. ಪಾಪ ಪರದೇಶದಲ್ಲಿರೋ ಅರಬ್ಬರ ಅರಗಿಣಿಗಳಾಗಿ ಆನಂದ ಅನುಭವಿಸ್ಲಿ. ಭಾರತದಲ್ಲಿ ಬಡವರ ಹೆಂಡತಿಯಾಗಿ ಬಿಡುಗಾ ಸಗರದ ಕುಂಕುಮ ಇಟ್ಕೊಂಡು ಭಿಕಾರಿಗಳಾಗಿ ಬದುಕದೆ ಶ್ರೀಮಂತರ ಜೊತೆಲಿ ಶಿಕಾರಿ ಮಾಡ್ಕೊಂಡು ಸುಖವಾಗಿ ಬಾಳ್ರೆ. ಹೆದರ್ಕೋಬೇಡ್ರೆ, ಎಲ್ಲಾದ್ರೂ ಇರಿ, ಸುಖವಾಗಿರಿ. ನನ್ನ ಪರವಾಗಿ ನಿಮ್ಗೆ ಅರಶಿನ ಕುಂಕುಮ ಕೊಡ್ತೀನಿ. ನಿತ್ಯ ಸುಮಂಗಲಿಯರಾಗಿ ಸುಖವಾಗಿ ಬಾಳ್ರೆ. ಯು ನೋ ದಟ್ ಮೊನ್ನೆ ದೊಡ್ಡ ಪ್ರೆಸ್ ರಿಪೋರ್ಟರು ಸುಟ್ಟು ಭಸ್ಮಾದ. ಅದ್ರ ಬಗ್ಗೆ ಒಂದು ಕ್ಲೂ ಕೂಡ ಸಿಗ್ತಾ ಇಲ್ಲ. ಇತ್ತೀಚೆಗೆ ಹೆಣ್ಮಕ್ಳ ಕಿಡ್ನಾಪ್ ಕೇಸ್ಗಳು ಜಾಸ್ತಿ ಆಗ್ತಿವೆ. ಅಶೇಮ್ಡ್ ಆಫ್ ಯು. ನಮ್ಮ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ್ತಿಲ್ಲ. ಸರ್, ಈ ಕೊಲೆಗೂ ಆ ಕಿಡ್ನಾಪ್ಗೂ ರಂಭಾದೇವಿ ಕೈವಾಡ ಇದೆ ಅಂತ ನಮಗೆ ಗುಮಾನಿ ಬಂದಿದೆ ಸರ್. ಪ್ರೂಫ್ ಸಮೇತ ಸಿಗ್ತಾ ಇಲ್ಲ. ಆದ್ರಿಂದ ನಾವೇನು ಮಾಡಕ್ಕಾಗ್ತಾ ಇಲ್ಲ ಸರ್. ಸರ್, ಏನೋ ಕ್ಲೂ ಸಿಕ್ಕಿದ್ರು ಆ ರಂಭಾದೇವಿ ಬ್ಯಾಕ್ ಬೋನ್ ಆಗಿರೋ ಸಿಎಂ ಮುದ್ದುಕೃಷ್ಣ ಇರೋ ತನಕ ನಾವೇನು ಮಾಡಕ್ಕಾಗಲ್ಲ ಸರ್. ಹಾಗಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾವು ಹಾಕಿರೋ ಕಾಕಿ ಬಟ್ಟೆಗೆ ಮರ್ಯಾದೆ ಸಿಗುತ್ತಾ? ಸರ್, ಆ ಶಂಕರ್ ಇರೋ ಏರಿಯಾದಲ್ಲಿ DSP ಪೋಸ್ಟ್ ಖಾಲಿ ಇದ್ರೂ ಸಹ ಅಲ್ಲಿಗೆ ಯಾರನ್ನೂ ಪೋಸ್ಟ್ ಮಾಡಿಲ್ಲ ಸರ್. ಆ SI ಶಂಕರ್ ಒನ್ ಮ್ಯಾನ್ ಶೋ ಮಾಡ್ತಿದ್ದಾನೆ ಸರ್. ಮಿಸ್ಟರ್ ಚಂದ್ರಮೋಹನ್, ನೀವು ಈ ದಿನಾನೇ ಅಲ್ಲಿಗೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ.
ಅಲ್ಲಿ ನಡೆಯೋ ಎಲ್ಲ ಅವ್ಯವಹಾರಗಳ ಬಗ್ಗೆ ಕಂಡಿಡಿ. ಈ ರಾಜಕೀಯದವ್ರ ಬೆಂಬಲ ಇರೋರ ಬಗ್ಗೆ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ತಿಳಿತಾ? ಬೆಸ್ಟ್ ಆಫ್ ಲಕ್. ಓಕೆ ಸರ್. ಓಕೆ. ಸರ್ಕಾರ ತನ್ನ 2ನೇ ಕಂತಿನ ಸಂಪುಟದ ವಿಸ್ತರಣೆ ಸಮಾರಂಭವನ್ನು ಸನ್ಮಾನ್ಯ ರಾಜ್ಯಪಾಲರಾದ ಶ್ರೀ ಅವಿನಿನಿ ಚಂದ್ರಶೇಖರ್ ಚೌಧರಿರವರ ನೇತೃತ್ವದಲ್ಲಿ ನೆರವೇರಿಸಲಿದೆ. ಜನಪ್ರಿಯ ಮುಖ್ಯಮಂತ್ರಿಗಳ ಅಭಿಷ್ಟ ಹಾಗೂ ಶಾಸಕಾಂಗ ಪಕ್ಷದ ಸರ್ವಾನುಮತದ ನಿರ್ಣಯದ ಮೇರೆಗೆ ಮಾನ್ಯ ಶ್ರೀಗಳಾದ ಶ್ರೀ ಮಾಚಯ್ಯ ಹಾಗೂ ಬಾಲಾಜಿ ಸಿಂಗ್ ಅವರು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕೆಂದು ಪಕ್ಷದ ವತಿಯಿಂದ ನಮ್ರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಈ ರಾಜ್ಯದ ಪ್ರಜಾಪ್ರತಿನಿಧಿ ಮಾಚಯ್ಯನಾದ ನಾನು ಪ್ರಜಾಪ್ರಭುತ್ವದ ನೀತಿ ನಿಯಮಗಳಿಗೆ ಅನುಸಾರವಾಗಿ ಕ್ಯಾಬಿನೆಟ್ ಮಂತ್ರಿಗಳಾಗಿ ನಮ್ಮ ಕರ್ತವ್ಯವನ್ನು ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತೇವೆ ಎಂದು ದೇವರ ಮೇಲೆ ಪ್ರಮಾಣ ಮಾಡುತ್ತೇವೆ. ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತೇವೆ ಎಂದು ದೇವರ ಮೇಲೆ ಪ್ರಮಾಣ ಮಾಡುತ್ತೇವೆ. ನಮ್ಮ ಎಲ್ಲ ಯಶಸ್ಸಿಗೆ ಸದಾ ಬೆನ್ನೆಲುಬಾಗಿ ಮಾರ್ಗದರ್ಶನ ನೀಡುತ್ತಿರುವ ಪಕ್ಷದ ಅಧ್ಯಕ್ಷಿಣಿಯಾದ ರಂಭಾದೇವಿಯವರಿಗೆ ಸರ್ಕಾರದ ಪರವಾಗಿ ಹಾಗೂ ಪಕ್ಷದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಇಂದು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲ ಗೌರವಾನ್ವಿತರಿಗೆ ನನ್ನ ವಂದನೆಗಳು. ಇಂದು ಸಂಪುಟಕ್ಕೆ ಸೇರಿರೋ ಎಲ್ಲ ಮಂತ್ರಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಸಮಾಜ ಸೇವೆ, ಜನಸೇವೆ ಹಾಗೂ ರಾಜ್ಯದ ಸರ್ವಾಂಗೀಣ ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೋತೀನಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್, ಇನ್ನೂ ಸೆಲೆಕ್ಟ್ ಮಾಡಲಿಲ್ಲ. ಓಕೆ ಸರ್. ಮಿನಿಸ್ಟರ್ ಫೋನ್ ಮಾಡ್ಕೊಳ್ಳಿ. ಭೂಮಿಗೂ ಆಕಾಶಕ್ಕೂ ಇರೋ ಡಿಸ್ಟೆನ್ಸ್ ಎಷ್ಟು? ಅಮೆಜಾನ್ ನದಿಗಿರೋ ಆಳ ಎಷ್ಟು? ವಿಧಾನಸೌಧಕ್ಕೆ ಎಷ್ಟು ಕಲ್ಲು ಉಪಯೋಗಿಸಿದ್ದಾರೆ? ನೀವು ಬರೋ ದಾರಿಲಿ ಎಷ್ಟು ಮರಗಳಿವೆ? ವಾಟ್ ಯು ಮೀನ್ ಬೈ ರಾಜಕೀಯ? ಅದು ಇಂಥ ಸಿಲ್ಲಿ ಪ್ರಶ್ನೆಗಳಿಗೆ ಉತ್ತರ ಹೇಳೋಕ್ಕಾಗದೇ ಇರೋ ನಿನ್ನ ಹೇಗಪ್ಪ ಆರಿಸೋದು? ಏಯ್, ಯಾಕ್ರಿ ಈ ನಾಮಕಾವಸ್ಥೆ ಇಂಟರ್ವ್ಯೂಗಳನ್ನ ನಾಟಕ ಮಾಡ್ತೀರಾ? ಅರ್ಥವಿಲ್ಲದ ಪ್ರಶ್ನೆಗಳನ್ನು ಕೇಳ್ತೀರಾ? ನನಗೆ ಕೊಡ್ತೀನಿ ಅಂತ ಡಿಸೈಡ್ ಮಾಡಿರೋ ಕೆಲಸನ ಫೋನ್ ಬಂದ್ ಕೂಡಲೇ ಬೇರೆ ಯಾರಿಗೋ ಕೊಡ್ತಿದ್ದೀರಲ್ಲ, ಏನ್ರಿ ಇದ್ರ ಅರ್ಥ? ನಿಮ್ಗೆಲ್ಲ ಬುದ್ಧಿ ಕೆಲಸಕ್ಕೊಬ್ಬ ಇದ್ದಾನೆ, ಅವನೇ ಸರಿ.
ತೆಗಿಯೋ ಸರನ ತೆಗಿಯೋ. ಕೊಡಲ್ಲ ಕೊಡ ಕೊಡ ಏಯ್, ಕೊಡ್ತೀನಿ. ಯೋಗ್ಯತೆ ಇದ್ರು ನಿಮ್ಮ ಅಯೋಗ್ಯತನದಿಂದ ಆಗ್ತಾ ಇರೋ ಅನ್ಯಾಯ, ಅಕ್ರಮ, ಅನಾಚಾರಗಳಿಗೆ ಸಮಾಧಿ ಕಟ್ಟಕ್ ಬಂದಿರೋ ರಾಖಿ ನಾನು. ಕಂಗಾಲಾಗಿರೋ ಯುವಕರ ಆತ್ಮಾಭಿಮಾನದ ಮೇಲೆ ನೋವಿನ ಬರೆ ಎಳೆದು ಅವ್ರ ಬದುಕಿನ ಮೇಲೆ ಭ್ರಷ್ಟಾಚಾರದ ಬಲೆ ಬೀಸಿ ನಿಷ್ಠಾವಂತರಾಗಾಡ್ತಿರೋ ನಿಮ್ಮಂತ ನಮಕರಾಮ್ಗಳನ್ನ ಮಟ್ಟ ಹಾಕಕ್ ಬಂದಿರೋ ರಾಖಿ ನಾನು. ವಿಧಾನಸೌಧ ಕಟ್ಟೋಕೆ ಎಷ್ಟು ಕಲ್ಲು ಉಪಯೋಗಿಸಿದ್ರು ಅಂತ ತಿಳ್ಕೋಬೇಕಾ? ನಿಮಗೆ ಆಕಾಶ ಭೂಮಿಗಿರೋ ಅಂತರ ಎಷ್ಟು ಅಂತ ತಿಳ್ಕೋಬೇಕಾಗಿತ್ತು. ಪಾಪ ನಿಮಗೆ ಅಮೆಜಾನ್ ನದಿ ಆಳ ಎಷ್ಟು ಅಂತ ತಿಳ್ಕೋಬೇಕಾಗಿತ್ತಲ್ಲ. ಅಪ್ಪಣೆ ಇಲ್ಲದೆ ಆಫೀಸ್ ಒಳಗೆ ಬಂದು ಗಲಾಟೆ ಮಾಡ್ತಿರೋ ನಿನ್ನನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕಾಗುತ್ತೆ. ನನ್ನನ್ನು ಪೊಲೀಸ್ ಹಿಡ್ಕೊಡ್ತೀಯಾ? ರಾಜಕೀಯ ಅಂದ್ರೆ ಏನು ಅಂತ ಕೇಳಿದೆ ಅಲ್ಲ, ಅದರ ಅರ್ಥನ ನಾನು ಹೇಳ್ತೀನಿ. ರಾ ಅಂದ್ರೆ ರಾಷ್ಟ್ರದ, ಜಾ ಅಂದ್ರೆ ಜನತೆಯನ್ನ, ಕೀ ಅಂದ್ರೆ ಕೀಳು ಮಟ್ಟಕ್ಕೆ ತಳ್ತಾ ಇರುವ, ಯಾ ಅಂದ್ರೆ ಯಕಶ್ಚಿತ್ ಬುದ್ಧಿಯೇ ರಾಜಕೀಯ. ನಿಮಗ್ ಸಿಗೋ ಪುಡಿ ಎಂಜಲ್ ಕಾಸ್ಗಾಗಿ ಒಬ್ಬ ನಿಜವಾದ ನಿರುದ್ಯೋಗಿ ಕೆಲಸ ಕೊಡೋದ್ ಬಿಟ್ಟು ಅಪ್ರಯೋಜಕನ ಕೆಲಸ ಕೊಟ್ಟಿದ್ದೀರಾ. ಏಯ್, ನಾಳೆವರೆಗೆ ಆ ನಿರುದ್ಯೋಗಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಅನ್ಯಾಯ, ಅನಾಚಾರ, ಅಕ್ರಮಗಳ ಕೆಳಗಿರ್ಬೇಕಾಗುತ್ತೆ. ಮೈಂಡ್ ಇಟ್, ಬಿ ಕೇರ್ಫುಲ್. ಇಂಟರ್ವ್ಯೂ ಮಾಡೋದು ಅಂದ್ರೆ ಇವ್ರು ಇಷ್ಟ ಬಂದಾಗ ಮಾಡ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇಡಿಯಟ್ಸ್. ಯಾಕಪ್ಪ, ಅದೇನಾಯ್ತು ಅಂತ ಹೇಳ್ಬಾರ್ದಾ? ಏನಾಯ್ತು ಅಂದ್ರೆ? ಇನ್ನೂ ಏನಾಗ್ಬೇಕಾ? ನೀನು ಇವನ್ನ ಕೂರಿಸಿ ಉಪಚಾರ ಮಾಡಿ ಮಾಡಿ ತಿನ್ನಿಸ್ತಾ ಇರು. ಅವ್ನ್ ತಿಂದು ಕೊಬ್ಬಿ ಸಿಗ್ದವ್ರ ಮೇಲೆಲ್ಲ ಸಿಕ್ಕಾಪಟ್ಟೆ ಎಗರ್ಲಾಡಿ ಊರ್ನವ್ರ ದೃಷ್ಟಿಲಿ ರೌಡಿಯಾಗಿ ಬೆಳಿತಾ ಇದ್ದಾನೆ. ನಾನೇನು ಅಂತ ತಪ್ಪು ಮಾಡಿಲ್ಲ. ಯಾಕೋ ತಪ್ಪಿಲ್ಲ? ಇಂಟರ್ವ್ಯೂನಲ್ಲಿ ಯಾವನೋ ಪಾಸ್ ಆಗ್ಲಿಲ್ಲ ಅಂತ ಪೊಸಿಷನ್ ಅಲ್ಲಿರೋ ಅಧಿಕಾರಿ ಮೇಲೆ ಕೈ ಮಾಡೋದು ತಪ್ಪಲ್ವೇನೋ? ಮತ್ತಿನ್ನೇನು, ರಿಸರ್ವ್ ಕ್ಯಾಂಡಿಡೇಟ್ಗೆ ಕೆಲಸ ಕೊಡದೆ 3 ವರ್ಷ ಇಂಟರ್ವ್ಯೂ ಮಾಡಿದ್ದು ಅವ್ರು ತಪ್ಪಲ್ವಾ? ಹಾಗಂತ ಇಂಟರ್ವ್ಯೂ ಆಫೀಸರ್ ಮೇಲೆ ಕೈ ಮಾಡೋದಕ್ಕೆ ನೀನ್ಯಾರು? ದಿನ ಬೆಳಗಾದ್ರೂ ಇದೇ ತರ ರೌಡಿ ಅಂತ ಹೆಸರು ತಗೋತಾ ಇದ್ರೆ ನಿನ್ನ ಕಾಪಾಡೋರು ಯಾರು? ನನ್ನ ನಿಯತ್ತು, ನನ್ನ ಆತ್ಮಶಕ್ತಿ. ನೀನ್ ಅವ್ರ ಕ್ಷಮೆ ಕೇಳ್ಬೇಕು. ನಾನ ಕ್ಷಮೆ ಕೇಳಿ? ರಾಕಿ, ಯಾಕಪ್ಪ ಕೈ ತೊಳ್ದೆ? ಊಟ ಮಾಡೋ. ರಾಕಿ, ಅವ್ನು ಊಟ ಮಾಡೋವಾಗ್ಲೇ ನೀವು ಬೈಬೇಕಾ? ಅವನ ಅಣ್ಣ ಅನ್ನಿಸ್ಕೊಂಡು 4 ಬುದ್ಧಿ ಮಾತು ಹೇಳೋ ಅಧಿಕಾರನೂ ನನಗಿಲ್ವಾ? ತಟ್ಟೆ ಹಾಕು, ಊಟಕ್ಕೆ ಬರ್ತೀನಿ. ಹಾ, ಬೇರೇನು ಪ್ರಾಬ್ಲಮ್ ಇಲ್ಲ ತಾನೆ? ನಾನು ಬರ್ತೀನಿ. ಓಕೆ ಮಾಮಿ. ಸ್ವಾತಿ, ಕಾಲೇಜ್ಗೇನಮ್ಮ? ನಾನು ಆ ಕಡೆನೆ ಹೋಗ್ತಿದ್ದೀನಿ, ಡ್ರಾಪ್ ಮಾಡ್ತೀನಿ ಬಾ. ನೀನಾ ಮಮ್ಮಿ? ಯಾಕೆ, ನಾನು ಡ್ರಾಪ್ ಮಾಡಬಾರ್ದಾ? ಹಾಗೇನಿಲ್ಲ, ಯಾವಾಗ ನೋಡಿದ್ರು ಸಮಾಜ ಸುಧಾರಣೆ, ಮಂತ್ರಿಗಳ ಜೊತೆ ಸಮಾಲೋಚನೆ, ಫ್ಯಾಕ್ಟ್ರಿ, ಅದು ಇದು ಅಂತ ಬ್ಯುಸಿ ಆಗಿರೋ ನಿನ್ಗೆ ನಮ್ ಕಾಲೇಜ್ ತನಕ ಬರೋಷ್ಟು ಟೈಮ್ ಇದೆಯಾ? ನನಗೆ ಎಷ್ಟೇ ಕೆಲಸ ಇದ್ರು ನನಗೊಬ್ಳು ಮುದ್ದಾದ ಮಗಳಿದ್ದಾಳೆ ಅಂತ ಎಂದಾದ್ರೂ ಮರ್ತಿದ್ದೀನೇನಮ್ಮ? ತುಂಟಿ ರೀಟಾ, ನಾನು ಸ್ವಾತಿನ ಕಾಲೇಜಿಗೆ ಬಿಟ್ಟು ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಓಕೆ ಬಾ ಸ್ವಾತಿ. ಬಾಯ್. ಬಾಯ್. ತುಂಬಾ ಚೆನ್ನಾಗಿದೆ ಕಣ್ರು. ಬೆಳಿಗ್ಗೆನೆ ಎದ್ದು ಓದ್ಬೇಡಿ, ಬರಿಬೇಡಿ. ಹೀಗೆ ಬ್ರೇಕ್ ಡ್ಯಾನ್ಸ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಉದ್ಧಾರ ಆಗ್ತೀರಾ ಬಿಡಿ. ಮಮ್ಮಿ, ಇದೊಂಥರ ಲೇಟೆಸ್ಟ್ ಎಕ್ಸರ್ಸೈಸ್, ಬೇಕಾದ್ರೆ ಚಿಕ್ಕಪ್ಪನ್ ಕೇಳು. ಬೆಳಿಗ್ಗೆನೆ ಎದ್ದು ಜಾಗಿಂಗ್ ಅಂತ ಹೊರಟೋಗಿರ್ತಾನೆ. ಬಿಟ್ರು!
ಬೆಳಗ್ಗೆ ಬೆಳಗ್ಗೆನೆ ಒಳ್ಳೆ ಕಸರತ್ತು. ಅಂದಹಾಗೆ ಇವಾಗ ಗುಡ್ ನೇಮ್? ನನ್ನ ಹೆಸರು ರೇಖಾ ಅಂತ. ನನ್ನ ಹೆಸರು ರಾಖಿ. ನೀವು ನನ್ನ ಸೇವ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂದಹಾಗೆ ನೀವು ನಮ್ಮನೆ ಕಾಫಿಗೆ ಬರ್ಬೋದಲ್ಲ? ವೈ ನಾಟ್? ನೋಡ್ ಗುರು, ನಮ್ ರಾಜ ಹಿಡಿತ ಒಳ್ಳೆ ಹಕ್ಕಿನೇ ಹಿಡಿದಿದ್ದಾನೆ. ಅವನ್ಗೇನ್ ತಾಯಿ ಇದ್ದಾರ, ತಂದೆ ಇದ್ದಾರ? ಮನೆ ಅಳಿಯ ಆಗಕ್ಕೆ ಒಳ್ಳೆ ಚಾನ್ಸ್. ಲೋ ರಂಬಾ ಇಂಥವ್ರನ್ನ ಚಪ್ಪಲಿ ಬೀಳೋ ಜಾಗದಲ್ಲೂ ಕೂತ್ಕೊಳಕ್ ಬಿಡಲ್ಲ. ಇವನೆಲ್ಲೋ ಕನ್ಸ್ ಕಾಣ್ತಿರ್ಬೇಕು. ಹೌದು ಗುರು, ಈ ಸಾವುಕಾರ ದೃಷ್ಟಿಯಲ್ಲಿ ಪ್ರೀತಿ ಪ್ರೇಮ ಎಲ್ಲ ಒಂದು ಫ್ಯಾಷನ್ ಇದ್ದಾಗಮ್ಮ. ಬೇಕು ಅಂದಾಗ ಡ್ರೆಸ್ ಹಾಕೋತಾರೆ, ಬೇಡ ಅಂದ್ರೆ ಪಿಚ್ ಹಾಕ್ಬಿಟ್ಟು ಹೋಗ್ತಾರಷ್ಟೇ. ರಾಜ, ಏ ರಾಜ, ಏ ರಾಜ, ಅಷ್ಟ್ ಸಲ ಕೂಗ್ತಾ ಇದ್ದೀನಿ, ಕೇಳಿಸ್ಲಿಲ್ವಾ? ಯಾಕೆ ನನ್ ಜೊತೆ ಮಾತಾಡ್ತಾ ಇಲ್ಲ? ನನ್ ಮೇಲೆ ಏನಾದ್ರೂ ಬೇಜಾರಾ? ಹಾಗೇನೂ ಇಲ್ಲ, ಮಾತಾಡೋದಕ್ಕೆ ಬಹಳಷ್ಟಿದೆ, ಆದ್ರೆ ಮಾತೇ ಬರ್ತಾ ಇಲ್ಲ. ಯಾಕೆ? ಅಲ್ಲ ಸ್ಮತಿ, ನಮ್ಮಿಬ್ರು ವಿಷಯನ ಇಡೀ ಕಾಲೇಜ್ನವರೆಲ್ಲ ಮಾತಾಡ್ಕೋತಾ ಇದ್ದಾರೆ. ಅದ್ ನಿನಗೆ ಗೊತ್ತಾ? ಮಾತಾಡ್ಕೊಳ್ಳಿ ಬಿಡಿ. ಅದು ನಿಮ್ ಮನೆ ಗೊತ್ತಾದ್ರೆ ಏನೋ ಪ್ರಾಬ್ಲಮ್ ಇಲ್ವಾ? ನಮ್ಮ ಮನೆ ಏನು ಇಡೀ ಲೋಕಕ್ಕೆ ಗೊತ್ತಾದ್ರೂ ನಾನು ಹೆದರೋಲ್ಲ. ನನಗ್ ನೀನ್ ಬೇಕು, ನಿನ್ ಪ್ರೀತಿ ಬೇಕು. That's all. ಥ್ಯಾಂಕ್ ಯು. ಬಾ. ಪ್ರೇಮ ಸಂಗೀತವೋ, ಪ್ರೇಮ ಸಂಕೇತವೋ, ಪ್ರೇಮ ಸಂಗೀತವೋ, ಪ್ರೇಮ ಸಂಕೇತವೋ, ಈ ನನ್ನ ನಿನ್ನ ಸಂಗಮ ಪ್ರೇಮ ಪ್ರೇಮ ಪ್ರೇಮ, ಓಹೋ, ಈ ನನ್ನ ನಿನ್ನ ಸಂಗಮ ಪ್ರೇಮ ಪ್ರೇಮ ಪ್ರೇಮ, ಓಹೋ. ಪ್ರೇಮ ಸಲ್ಲಾಪವೋ, ಪ್ರೇಮ ಕಲ್ಪನೆಯೋ, ಈ ನನ್ನ ನಿನ್ನ ಸಂಗಮ ಪ್ರೇಮ ಪ್ರೇಮ ಪ್ರೇಮ, ಓಹೋ. ಪ್ರೇಮ ಸಂಗೀತವೋ, ಪ್ರೇಮ ಸಲ್ಲಾಪವೋ. ಶಿಲ್ಪಿಯ ಕಲೆ ಶಿಲೆಗಳಲ್ಲಿ, ಚೈತ್ರದ ನವಸುಮಗಳಲ್ಲಿ, ಮನಸ್ಸಿನಾಳದ ಪುಟಗಳಲ್ಲಿ, ಸರಸದಿ ಹೊಮ್ಮುವ ಅಲೆಗಳಲ್ಲಿ, ವರುಣನ ಭವ್ಯಧಾರೆಯಲ್ಲಿ ಮುತ್ತಿನ ಸುರಿಮಳೆಯೋ, ಚಂದ್ರನ ಸಿರಿಕಾಂತಿಯಲ್ಲಿ, ಚಂದ್ರನ ಸಿರಿಕಾಂತಿಯಲ್ಲಿ, ಅಮೃತ ರಸಪಾನವೋ, ನಮ್ಮ ಮಿಲನ ಸಪ್ತ ಸ್ವರ ರಾಗ ರಾಗ ರಾಗ, ಹೇ ಹೇ ಹೇ, ನಮ್ಮ
ಸಂಗೀತವೋ ಪ್ರೇಮ ಸಲ್ಲಾಪ ತುಂಬಿದ ಧರಗಳು ಈ ರಮ್ಯ ರಸದೋಟವು ನಮ್ಮ ಗೀತೆಯೇ ಪ್ರಣಯ ಕಾವ್ಯ 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 ಓಹೋ ನಮ್ಮ ಗೀತೆಯೇ ಪ್ರಣಯ ಕಾವ್ಯ 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 ಓಹೋ ಪ್ರೇಮ ಸಲ್ಲಾಪವೋ ಪ್ರೇಮ ಸಂಗೀತವೋ ಪ್ರೇಮ ಕಲ್ಪನೆಯೋ ಪ್ರೇಮ ಸಂಕೇತವೋ ಈ ನನ್ನ ನಿನ್ನ ಸಂಗಮ ಪ್ರೇಮ 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 ಓಹೋ 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 ಸ್ವಾಗತ ನಮಸ್ಕಾರ. ಸ್ವಾಗತ ಮುಖ್ಯಮಂತ್ರಿಯವರಿಗೆ ಸ್ವಾಗತ. ಸ್ವಲ್ಪ ಲೇಟ್ ಆಯ್ತು. ನೀವು ಹುಟ್ಟಿದ್ದು ಸೀಟಿಗೆ ಬಂದಿದ್ದು ಇವೆರಡನ್ನೂ ಬಿಟ್ರೆ ಮಿಕ್ಕಿದ್ದೆಲ್ಲ ಲೇಟ್ ತಾನೆ. ಏನ್ ರೀಟಾ ನೀನು ಸಾರ್ವಜನಿಕರು ಮಾತಾಡ್ದಾಗ ಮಾತಾಡ್ತಾ ಇದೆಯಲ್ಲ, ನಮ್ ಪೊಸಿಷನ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮೇಡಮ್ ರೆಡಿನಾ? ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನಿನ್ನೆ ಕಾರ್ಯಕ್ರಮ ಎಲ್ಲ ಸರಿಯಾಗಿ ನಡೀತಾ? ಓಹ್ ನಮಸ್ಕಾರ ಮೇಡಮ್. ಕೂತ್ಕೋ. ಥ್ಯಾಂಕ್ ಯು ಮೇಡಮ್. ರೇಟಾ ಪ್ರೋಗ್ರಾಮ್ ಫೈಲ್ ಕೇಳ್ತಿದ್ದಾರೆ. ಬಿಜಾಪುರ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿ ಬೀದಿ ಗುಡ್ಸೋ ಕಾರ್ಯಕ್ರಮನ ಅಟೆಂಡ್ ಮಾಡಿ. ಪಬ್ಲಿಕ್ ಸಿಂಪತಿ ನಮಗೂ ಸಿಕ್ಕತ್ತೆ. ಆಯ್ತು ಮೇಡಮ್. ಬಾರ್ ಲೈಸೆನ್ಸ್ ಫೀಸ್ ನ ಜಾಸ್ತಿ ಮಾಡಿ. ಅದು ಎಲ್ರೂ ಈಗಲೇ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅರ್ಜಿ ಕೊಟ್ಟಿದ್ದಾರೆ ಮೇಡಮ್. ಅರ್ಜಿ ಕೊಟ್ಟವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಡೂಪ್ಲಿಕೇಟ್ ಮಾಡ್ತಾ ಇದ್ರು ಅಂತ ಕೇಸ್ ಬುಕ್ ಮಾಡಿ. ಆಗ ಅವರೇ ನಮ್ ದಾರಿಗೆ ಬರ್ತಾರೆ. ಸಾರಿಗೆ ಸಂಸ್ಥೆ ತುಂಬಾ ಲಾಸ್ ಅಲ್ಲಿದೆ ಮೇಡಮ್. ಪ್ರೈವೇಟ್ ಬಸ್ಗಳ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಬಸ್ ಚಾರ್ಜ್ ಜಾಸ್ತಿ ಮಾಡ್ರಿ. ಸಾರ್ವಜನಿಕರು ಎದುರು ಬಿದ್ರೆ ಕೊಲ್ಲಿ ಯುದ್ಧದ ಬಿಸಿ ನಮಗೂ ತಟ್ಟಿದೆ ಅಂತ ಹೇಳ್ರಿ. ನಾಳೆ ಅಪೋಸಿಷನ್ ಪಾರ್ಟಿಯವರು ಗೆರವ್ ಮಾಡಿದ್ರೆ ನಾಳೆ ಅವ್ರ ಪೊಸಿಷನ್ ಬಗ್ಗೆ ಯೋಚನೆ ಮಾಡಿ ಅಂತ ಒಂದು ಕಾಷನ್ ಕೊಡ್ರಿ. ಮೇಡಮ್ ಲೇಟ್ ಆಯ್ತು. ಓಕೆ ನೋಡಿ, ನನಗೆ ಪಾರ್ಟಿಗೆ ಲೇಟ್ ಆಯ್ತು. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಓಕೆ ಮೇಡಮ್. ನಮಸ್ಕಾರ ರೀ ಅವ್ವ. ಭೇಟಿಯಾಗ್ಲಿಕ್ಕೆ ಹೇಳಿದ್ರಂತೆ ಬಂದೇನ್ರಿ. ನೀನು ಮಿನಿಸ್ಟರ್ ಆಗಿ ಎಷ್ಟು ವರ್ಷ ಆಯ್ತು? ವರ್ಷಾವರಿ ಆಯ್ತ್ರಿ. ನಿನ್ ಡಿಸ್ಟ್ರಿಕ್ಟ್ ನ ಇಂಪ್ರೂವ್ ಮಾಡ್ತೀನಿ ಅಂತ ಬಡ್ಜೆಟ್ ತಗೊಂಡು ಎಷ್ಟು ವರ್ಷ ಆಯ್ತು? ಅದು ಒಂದ್ ವರ್ಷ ಆಯ್ತ್ರಿ. ಆದ್ರೂ ಅದ್ರ ಕಮಿಷನ್ ಕೊಡೋದಕ್ಕೆ ಮನಸ್ಸು ಬರ್ಲಿಲ್ವಾ? ಹಂಗೇನಿಲ್ರಿ. ಆದ್ರ ಒಂದ್ ಖರೆ ಮಾತ್ ಹೇಳ್ತೀನಿ ಕೇಳ್ರಿ ಅವ್ವ. ಆ ಕಾಂಟ್ರಾಕ್ಟರ್ ಮಗ ನನಗ ಕೈ ಕೊಟ್ಟಾನ್ರಿ, ಚಿಂತೆ ಇಲ್ಲ. ಆದ್ರೆ ಈ ನೀತಿನ ಮಗ ನಿಮಗ್ ಮಾತ್ರ ಕೈ ಕೊಡಾಕಿಲ್ರಿ. ನಾನು ಕೈ ಕೊಟ್ರೆ ನೀನೆಲ್ಲಿರ್ತೀಯ ಗೊತ್ತಾ? ಇರೋ ಮಿನಿಸ್ಟರ್ ಗಿರಿನ ಕಳ್ಕೊಂಡು ನಿಮ್ಮ ಏರಿಯಾದಲ್ಲಿ ಬೀದಿ ಬೀದಿ ಸುತ್ತೋ ನಾಯಿ ಆಗಿರ್ತೀಯ. ಅಯ್ಯೋ ಹಂಗೆಲ್ಲ ಮಾಡ್ಬೇಡ್ರಿ. ಹಾಗಾದ್ರೆ ಬರ್ಬೇಕಾಗಿರೋ ಕಮಿಷನ್ ಬಾಕಿ 51 ಲಕ್ಷ ಇನ್ನು 3 ದಿವಸದಲ್ಲಿ ಇಲ್ಲಿರ್ಬೇಕು. ಇಲ್ಲ ಅಂದ್ರೆ ನಿಮ್ ಮೂರ್ ಕೆರೆಯಲ್ಲಿ ನಿನ್ನ ಹೆಣ ತೇಲ್ತಾ ಇರುತ್ತೆ. ಅದ್ ಹೆಂಗ್ರಿ ಅವ್ವ? ನಿನ್ನ ಡಿಸ್ಟ್ರಿಕ್ಟ್ ನ ಇಂಪ್ರೂವ್ ಮಾಡ್ತೀನಿ ಅಂತ ಸಾರ್ವಜನಿಕರ ಹಣ ತಿಂದಿದ್ದಕ್ಕೆ ನಿನಗೆ ನೀನೆ ಆತ್ಮಹತ್ಯೆ ಮಾಡ್ಕೊಂಡೆ ಅಂತಾರೆ. ಅಷ್ಟೆಲ್ಲ ಬೇಡ ಬಿಡ್ರಿ. ನೀವು ನಮ್ ತಾಯಿ ಇದ್ದಂಗ, ಮಹತಾಯಿ ಇದ್ದಂಗ. ನಿಮ್ ಮಾತೆಂದಾರು ಮೀರಿನೇನ್ರಿ. ನಿಮ್ ರೊಕ್ಕನ ತಲುಪಿಸ್ತೀನಿ. ಬರ್ತೇನ್ರವ್ವ. ಇವನ್ ಮೇಲೆ ಒಂದು ಕಣ್ಣಿಟ್ಟಿರಿ. ಲೇ ಸ್ವಾತಿ, ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಇದೆ ಕಣೆ. ಅದು ಮೇಘ ಸಂದೇಶ. ಹೋಗೋಣವಾ? ಹೇ ಅದ್ಯಾರಿಗೆ ಬೇಕೋ ಟ್ರಾಜಿಡಿ? ಮೊದ್ಲು ನನ್ನ ನಿನ್ನ ಪ್ರೇಮದ ಸಂದೇಶ ಮೊಗ್ಗಾಗಿ ಹೂವಾಗಿ ಅರಳ್ಲಿ, ಆಮೇಲೆ ನನ್ನ ನಿನ್ನ ಪ್ರೇಮದ ಕಾವ್ಯ. ಅದು ಬಿಟ್ಟು ಪಾಠ ಅಂತೆ. ಆಗಲ್ಲ ಡಾರ್ಲಿಂಗ್. ಮತ್ತಿನ್ ಹೇಗೆ? ಹೀಗ ರಾಜಾ, ನಾವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ನನ್ನ ಆಸೆ. ಏ ಸ್ವಾತಿ, ಯಾರ್ದು ನೋಡಿದ್ರೆ? ನೋಡ್ಲಿ ಬಿಡು. ನೋಡು ರಾಜಾ, ಲವ್ ಮಾಡೋರು ಹೆದರಬಾರ್ದು. ಇದೇ ನಾನು ನಿನ್ ಕಳ್ಸೋ ಪ್ರೇಮದ ಮೊದಲನೇ ಪಾಠ. ಅಂಡರ್ಸ್ಟ್ಯಾಂಡ್? ಗುಡ್.
ಏ ರಾಜ, ನನ್ ತುಟಿ ಸೋಕಿದ್ರೆ ಹೆದ್ರೋ ನೀನು, ನಾಳೆ ನಮ್ಮಮ್ಮನ ಹೇಗೆ ಎದುರಿಸ್ತೀಯಾ? ನೋಡು, ನಿಮ್ಮ ಅಮ್ಮನ ವಿಷಯನೇ ಬೇರೆ. ನಿಮ್ಮ ಅಮ್ಮನ ಮುಂದೆ ನಿಲ್ಲೋ ಧೀರ ಒಬ್ಬ ಇದ್ದಾನೆ. ಬಾ ಹೋಗೋಣ. ಏಯ್, ಅಂತ ಧೀರ ಯಾರು? ಸಮಯ ಬರ್ಲಿ, ಅವನೇ ಸಿಗ್ತಾನೆ. ಬಾ ಬಾ. ಏಯ್, ಯಾರೋ ನೀನು? ಏಯ್, ಯಾರೋ ನೀನು? ಹಾಯ್. ಸ್ವಾತಿ, ಇವ್ ನನ್ನ ಫ್ರೆಂಡ್ ರಾಖಿ. ಇವ್ ನನಗೆ ಪಾಠ ಕಲಿಸಿ ಸೀನಿಯರ್. ನಮ್ಮಪ್ಪ ಇವನಿಗೆ ಪಾಠ ಕಲಿಸಿ ಸೀನಿಯರ್. ಐ ಮೀನ್ ಮೇಷ್ಟ್ರು. ಆ ಮೇಷ್ಟ್ರು ನಿಮ್ ಲವ್ ಸ್ಟೋರಿ ಗೊತ್ತಾಗಿ ನಿಮಗ್ ಪಾಠ ಕಲ್ಸು ಅಂತ ಕಳ್ಸಿದಾರೆ ಗೊತ್ತಾ? ಮಿಸ್ ಓನ್ಲಿ ಡಾಟರ್ ಆಫ್ ರಂಭಾ. ನಿಮ್ಮಿಬ್ರು ಪ್ರೀತಿ 2 ದಿನದ್ದು ಅಥವಾ ನಿಜವಾದ ಪ್ರೀತಿನೋ? ಹೌದು, ನಮ್ಮಿಬ್ರದ್ದು ನಿಜವಾದ ಪ್ರೀತಿ. ಸ್ವಾತಿ, ನನ್ನ ಫ್ರೆಂಡ್ ಏನಂತ ಗೊತ್ತಾ? ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ಅಲ್ವಾ ರಾಖಿ? ಟೈಮ್ ಆಯ್ತು, ನಾ ಬರ್ತೀನಿ. ಬಾಯ್ ಬಾಯ್ ರಾಜಾ. ಓಕೆ, ಸಿ ಯು. ಬಾಯ್. ಏ ರಾಜಾ, ಮನ್ಮತ, ಅವಳು ಹೋಗಿ ತುಂಬಾ ಹೊತ್ತಾಯ್ತು. ಏ ರಾಜಾ, ಈ ಲವ್ ಕ್ಲಾಸ್ ಯಾವತ್ತಿಂದ ಅಟೆಂಡ್ ಮಾಡ್ತಿದ್ಯಾ? ಲಾಸ್ಟ್ ಇಯರ್ನಿಂದ. ಡಿಗ್ರಿ ಕಂಪ್ಲೀಟ್ ಮಾಡ್ತೀಯಾ? ಖಂಡಿತ ಮಾಡ್ತೀನಿ, ಬಟ್ ನೀನ್ ಹೆಲ್ಪ್ ಮಾಡಿದ್ರೆ. ಅದಕ್ಕೇನಂತೆ. ಥ್ಯಾಂಕ್ ಯು. ನಿಮ್ ಹುಡುಗಿ ವಿಚಾರ ನಾನು ಮಾತಾಡಿದ್ದೀನಿ. ಮುಂದಿನ ವಾರ ಬಂದು ನಾನು ನೋಡಿ. ನಮ್ಮ ಹುಡುಗಿಗೆ ಆ ಕೆಲಸ ಕೊಡ್ಸಿದ್ರೆ ನಿಮ್ಮ ಹೆಸರು ಹೇಳ್ಕೊಂಡು 3 ಗಂಜಿ ಕುಡಿದು ನೆಮ್ಮದಿಯಾಗಿರ್ತೀವಿ. ಅರೆ, ಅದೆಲ್ಲ ಏನು ಬೇಡಮ್ಮ. ನಿಮ್ಮಂಥ ಬಡವ್ರಿಗೆ ಸಹಾಯ ಮಾಡೋಕೆ ನಾನಿರೋದು. ಯೋಚನೆ ಮಾಡ್ಬೇಡಿ, ಹೋಗಿ. ನಾವು ಬರ್ತೀವಮ್ಮ. ನಮಸ್ಕಾರ ಮೇಡಮ್, ನನ್ನ ಹೆಸರು ಕಾಂಟ್ರಾಕ್ಟರ್ ನಟರಾಜ್ ಅಂತ. ಇದೇ ಚಳ್ಳಕೆರೆ ಬ್ರಿಡ್ಜ್ಗೆ ಟೆಂಡರ್ ಹಾಕಿದ್ದೆ. ಅದು ನನ್ನ ಹೆಸರಿಗೆ ಆಗ್ಬೇಕು ಮೇಡಮ್. ಟೆಂಡರ್ ಪಾಸ್ ಮಾಡೋದಕ್ಕೆ ಕಮಿಟಿ ಕೇಳೋ ಖರ್ಚು ವೆಚ್ಚ ಸಂತೋಷವಾಗಿ ಕೊಡ್ತೀನಿ ಮೇಡಮ್. ಹಲೋ, ವಿಧಾನಸೌಧ. PWD ಮಿನಿಸ್ಟರ್ ಕೊಡಿ. ನಮಸ್ಕಾರ. ನಮ್ಮ ರಾಣಿಕೆರೆ ಬ್ರಿಡ್ಜ್ ಕಾಂಟ್ರಾಕ್ಟ್ನ ನಮ್ಮ ನಟರಾಜ್ ಅವ್ರಿಗೆ ಕೊಡಿ. ಓಕೆ, ತುಂಬ ಥ್ಯಾಂಕ್ಸ್. ನಿಮ್ಮ ಕೆಲಸ ಆಯಿತು ಮೇಡಮ್. ಇದನ್ನು ಸ್ವೀಕರಿಸಬೇಕು. ಬರ್ತೀನಿ ಮೇಡಮ್. ಏನಂದೆ? ನಾನೇ ನನ್ನ ಕಣ್ಣಾರೆ ನೋಡಿದೆ ಮೇಡಮ್. ಸ್ವಾತಿ, ಮಮ್ಮಿ, ಯಾರ್ದಿ ಫೋಟೋ? ಈ ಫೋಟೋ ಯಾರ್ದು? ಮಾತಾಡೆ. ಅದು ನನ್ನ ಫ್ರೆಂಡ್ ರಾಜುದು ಮಮ್ಮಿ. ನೀನ್ ಯಾಕೆ ಇಟ್ಕೊಂಡಿದ್ಯಾ? ಅದು ಮಮ್ಮಿ. ಯಾಕೆ ತಡವರ್ಸ್ತಾ ಇದೀಯಾ? ನಿಜ ಹೇಳು, ಇವನ್ ಜೊತೆ ಯಾಕೆ ಓಡಾಡ್ತಾ ಇದೀಯಾ? ಅದು ಮಮ್ಮಿ, ನಿನ್ನ ಮನಸ್ಸಿನಲ್ಲಿರೋ ಮರ್ಮ ಏನು ಅಂತ ನನಗೆ ಗೊತ್ತೇ. ನಿನ್ನ ಕಥೆಗಳಿಗೆಲ್ಲ ಹೂ ಅನ್ನೋಳಲ್ಲ ಈ ರಂಭ. ಮಮ್ಮಿ, ನಾನು ಅವನ ಪ್ರೀತಿಸ್ತಾ ಇದ್ದೀನಿ. ಛೀ, ಫುಟ್ಪಾತ್ ನಲ್ಲಿರೋನ್ನ ಪ್ರೀತಿ ಮಾಡೋಕೆ ನಾಚಿಕೆ ಆಗಲ್ವಾ? ಅವನ್ ಬಡವ ಇರಬಹುದು, ಆದ್ರೆ ಅವನ್ ಪ್ರೀತಿಗೆ ಬಡತನ ಇಲ್ಲ ಮಮ್ಮಿ. ಬರೀ ಪ್ರೀತಿ ಇದ್ರೆ ಸಾಲ್ದೆ, ಅಂತಸ್ತು ಇರ್ಬೇಕು. ಪ್ರೀತಿಸೋಕ್ ಬೇಕಾಗಿರೋದು ಹೃದಯನೇ ಹೊರತು ಅಂತಸ್ತಲ್ಲ ಮಮ್ಮಿ. ಮುಚ್ಚೆ ಬಾಯ್. ಮಂತ್ರಿಗಳೇ ನನ್ನ ಎದುರು ನಿಂತು ಮಾತಾಡೋಕೆ ಹೆದರ್ತಿರುವಾಗ ಜನ್ಮ ಕೊಟ್ಟ ತಾಯಿ ಮುಂದೆ ವಾದಿಸ್ತೀಯಲ್ಲೇ. ಇನ್ನೊಂದು ಸಾರಿ ನನಗೆ ಎದುರು ವಾದಿಸಿದ್ರೆ ಇದ್ರ ಪರಿಣಾಮ ನೆಟ್ಟಿಗಿರೋಲ್ಲ. ಮಮ್ಮಿ, ಮಮ್ಮಿ, ಕೈಗೆ ಸಿಕ್ಕಿದ ಫೋಟೋನ ಹರಿಬಹುದು, ಆದ್ರೆ ಪ್ರೇಮದಲ್ಲಿ ಸಿಕ್ಕಿರೋ ಮನಸ್ಸುಗಳನ್ನ ಹರಿಯೋಕೆ ಈ ಕ್ಷಣದಲ್ಲಿ ನನಗೆ ಸಾಧ್ಯ ಇಲ್ಲ. ನಾನು ಬರೀ ತಾಯಿ ಅಷ್ಟೇ ಅಲ್ಲವೇ? ಭಾರತದಲ್ಲಿರೋ ಈ ಸಣ್ಣ ರಾಜ್ಯಕ್ಕೆ ಏನಂತಾರೆ ಗೊತ್ತಾ? ರಂಭಾ ರಾಜ್ಯ ಅಂತಾರೆ. ನಾನೊಂದು ಚುಕ್ಕೆ ಇಟ್ರೆ ಫುಲ್ ಸ್ಟಾಪು. ನಾನು ಬೆಟ್ಟು ತೋರಿಸಿದ್ರೆ ಬಡಿತಾ ಇರೋ ಹೃದಯನೇ ನಿಂತು ಹೋಗುತ್ತೆ. ಆದ್ರಂಥ ಯಾವ ಅಧಿಕಾರವನ್ನು ನಾನು ನಿನ್ನ ಮುಂದೆ ಚಲಾಯಿಸಲ್ಲ. ಯಾಕೆ ಗೊತ್ತಾ? ನೀ ನನ್ನ ಹೆತ್ತ ಮಗಳು ಅಂತ. ನಾನು ಅರೇಂಜ್ ಮಾಡಿರೋ ಚೀಫ್ ಮಿನಿಸ್ಟರ್ ತಮ್ಮನ ಜೊತೆಲಿ ನೀನು ಮದ್ವೆ ಆಗ್ತೀಯಾ? ಆಗಲೇಬೇಕು. ಹಠ ಮಾಡಿದ್ರೆ ಮಗಳು ಅಳಿಯ ಅನ್ನೋ ಭೇದ ಭಾವ ಇಲ್ಲದೆ ತಲೆಗಳು ಉರುಳುತ್ತೆ ಅನ್ನೋ ವಿಷಯನ ಜ್ಞಾಪಕದಲ್ಲಿ ಇಟ್ಕೊಂಡು ನಾಳೆ ಬೆಳಗ್ಗೆ ನನಗೆ ಉತ್ತರ ಹೇಳು. ಗುಡ್ ನೈಟ್.
ಇತಿಹಾಸದ ಪುಟಗಳ ತೆರೆದು ನೋಡಿ, ಪ್ರೇಮ ವೈಭವದ ಕಥೆಗಳ ಬರೆದಿದೆ ಹಾಡಿ. ಇತಿಹಾಸದ ಪುಟಗಳ ತೆರೆದು ನೋಡಿ, ಪ್ರೇಮ ವೈಭವದ ಕಥೆಗಳ ಬರೆದಿದೆ ಹಾಡಿ. ಪ್ರೇಮ ವೈರಿಗಳೆಂಬ ಹಿರಿಯರ ಕಪ್ಪು ಪುಟಗಳೇ ಅಲ್ಲಿದೆ. ಪ್ರೇಮ ವೈರಿಗಳೆಂಬ ಹಿರಿಯರ ಕಪ್ಪು ಪುಟಗಳೇ ಅಲ್ಲಿವೆ. ಪ್ರೇಮಿಸಿದ ಯುವಕ ಯುವತಿಯರಿಗೆ ಸಾವೇ ಹುಣ್ಣಿಮೆಯಲ್ಲವೇ. ಪ್ರೇಮಿಸಿದ ಯುವಕ ಯುವತಿಯರಿಗೆ ಸಾವೇ ಹುಣ್ಣಿಮೆಯಲ್ಲವೇ. ಗತ ಇತಿಹಾಸದ ಪುಟಗಳ ತೆರೆದು ನೋಡಿ, ಪ್ರೇಮ ವೈಭವದ ಕಥೆಗಳ ಬರೆದಿದೆ ಹಾಡಿ. ಅನಾಥಲಿ ಸಲಿ ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು ಅಂತೆ ಈ ರಾಜ ಸ್ವಾತಿ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು ಅಂತೆ ಈ ರಾಜ ಸ್ವಾತಿ. ಆದಿಕಾಲದಿಂದ ಕಲಿಯುಗವರೆಗೆ ಆದಿಕಾಲದಿಂದ ಕಲಿಯುಗವರೆಗೆ ಶಕುನಿಗಳೇ ಮೆರೆದರು. ಪ್ರೇಮಿಗಳು ಬದುಕಲ್ಲಿ ಸೋತರು, ಮರಣದಲ್ಲಿ ಗೆದ್ದರು, ಮರಣದಲ್ಲಿ ಗೆದ್ದರು. ಗತ ಇತಿಹಾಸದ ಪುಟಗಳ ತೆರೆದು ನೋಡಿ, ಪ್ರೇಮ ವೈಭವದ ಕಥೆಗಳ ಬರೆದಿದೆ ಹಾಡಿ. ಇತಿಹಾಸ ಚಕ್ರದಲ್ಲಿ ಪ್ರೇಮ ಕೊಂದಿರುವ, ಇತಿಹಾಸ ಚಕ್ರದಲ್ಲಿ ಪ್ರೇಮ ಕೊಂದಿರುವ, ಜೀವನ ಚಕ್ರದಲ್ಲಿ ಪ್ರೇಮಿಗಳಿಗೆ ಹಿರಿಯರ ಶಾಪ. ಮುಕ್ಕಿನ ಬೇಡಿಯಲ್ಲಿ ಬಂಧಿಸಿದರೇನು, ಸೊಕ್ಕಿನ ಮಾತಿನಲ್ಲಿ ನಿಂದಿಸಿದರೇನು. ಪ್ರೇಮ ನಿರಂತರ, ಪ್ರೇಮ ನಿರಂತರ, ಅದು ಎಂದೆಂದೂ ಅಮರ. ಅವರುಸಿರೊಂದೆ ಪ್ರೇಮ ಮಂತ್ರ, ಅವರುಸಿರೊಂದೆ ಪ್ರೇಮ ಮಂತ್ರ. ಗತ ಇತಿಹಾಸದ ಪುಟಗಳ ತೆರೆದು ನೋಡಿ, ಪ್ರೇಮ ವೈಭವದ ಕಥೆಗಳ ಬರೆದಿದೆ ಹಾಡಿ. ಪ್ರೇಮ ವೈರಿಗಳೆಂಬ ಹಿರಿಯರ ಕಪ್ಪು ಪುಟಗಳೇ ಅಲ್ಲಿವೆ. ಪ್ರೇಮಿಸಿದ ಯುವಕ ಯುವತಿಯರಿಗೆ ಸಾವೇ ಹುಣ್ಣಿಮೆಯಲ್ಲವೇ. ಪ್ರೇಮಿಸಿದ ಯುವಕ ಯುವತಿಯರಿಗೆ ಸಾವೇ ಹುಣ್ಣಿಮೆಯಲ್ಲವೇ. ಪ್ರೇಮಿಸಿದ ಯುವಕ ಯುವತಿಯರಿಗೆ ಸಾವೇ ಹುಣ್ಣಿಮೆಯಲ್ಲವೇ.
ನಾನಪ್ಪ. ಹ್ಮ್ ಯಾರಮ್ಮ ಅವರೆಲ್ಲ? ಗೊತ್ತಿಲ್ಲ ಅಣ್ಣ. ಅಲ್ಲ, ರಾತ್ರಿ ಹೊತ್ತಿನಲ್ಲಿ ಹೆಣ್ಮಕ್ಳು ಒಂಟಿಯಾಗಿ ಎಲ್ಲಿಗೆ ಹೊರಟಿದ್ದೀರಿ? ಮನೆಗೆ ಹೋಗ್ತಾ ಇದ್ವಿ. ಹಾ. ಹ್ಮ್ ನೀವೆಲ್ಲಿಗೆ ಹೋಗ್ಬೇಕು? ವೈಟ್ ಫೀಲ್ಡ್. ಏ ಆಟೋ ಬಾಯ್ಲಿ. ಮಲ್ಲಿಗೆ 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 ವೈಟ್ ಫೀಲ್ಡ್ ಬರ್ತೀಯಾ? ಬರ್ತೇನೆ ಸರ್. ಬರ್ತಾರೆ. ಹೋಗ್ರಮ್ಮ, ಹತ್ ಕೂತ್ಕೊಳ್ಳಿ. ಅಪ್ಪ ಪುಣ್ಯಾತ್ಮ, ನೀನಾದ್ರೂ ಸರಿಯಾಗಿ ಕರ್ಕೊಂಡು ಹೋಗು. ಹುಷಾರಪ್ಪ. ಯಾವುದಕ್ಕೂ ಆಟೋ ನಂಬರ್ ನೋಡ್ಕೊಳ್ಳೋದೇ ಬೆಟ್ರು. ಓಹೋ, 5602. ಗಂಟೆ 12 ಆಯ್ತು ಹಾಕಿ. ನಡೆಯೋ ಬಾಬಾ. ಇದುವರೆಗೂ ನಮ್ ಕೆಲ್ಸಕ್ಕೆ ಯಾರು ಅಡ್ಡಿ ಬಂದಿರ್ಲಿಲ್ಲ ಮೇಡಮ್. ಆದ್ರೆ ಅಡ್ಡ ಬಂದ ಹಾವನ ಕೆಣಕಿ ಕಣಕ ಮಾಡದೆ ಭಯಪಟ್ಟು ಬಂದ್ರಲ್ಲ, ಅದೇ ನೀವು ಮಾಡಿದ ತಪ್ಪು. ಸರಿ, ಅವನ ಜೊತೆಲಿ ಇದ್ದವ್ ಯಾರು? ಗೊತ್ತಾಗ್ಲಿಲ್ಲ ಮೇಡಮ್. ಗೊತ್ತಾಗ್ಲಿಲ್ಲ. ರೋಷದಿಂದ ಹೆಡೆ ಬಿಚ್ಚಿದ ಹಾವು ಹೊಡೆಯವರೆಗೂ ಬಿಡೋದಿಲ್ಲ. ಅದಾದ್ರೂ ಗೊತ್ತಾ? ಸೊ ಅವರ ಹಿತದೃಷ್ಟಿನೇ ನನ್ನ ಹಿತದೃಷ್ಟಿ ಅಲ್ವೇ? ಅಣ್ಣ ನಿಮಗೆ ಫೋನ್. ಈ ಫೋನ್ ಯಾಕೋ ತಗೊಂಡೆ? ನಾ ಮನೇಲಿ ಇಲ್ಲ ಅಂತ ಹೇಳ್ಬಾರ್ದಾ? ಕೊಡಿಲಿ. ಹಲೋ, ಸಾರ್ವಜನಿಕ ಪ್ರಿಯ CM ಮುದ್ದು ಕೃಷ್ಣ ಮಾತಾಡ್ತಾ ಇರೋದು. ಓ, ಮಾಯಿ ಅವರಾ? ಹೇಳಿ ಮಾಯಿ, ನನ್ನಿಂದ ಏನಾಗಬೇಕು? ನೋಡಿ, ನೀವು ಓಮ್ ಒಂದ್ ಕೆಲಸನ ಈ CM ಮಾಡದೇ ಇರೋಕ್ ಸಾಧ್ಯವೇ? ನಿಮ್ಮ ಕೆಲಸ ಕ್ರೀಮ್ ಆಗದೆ ಕ್ರೈಮ್ ಆಗತ್ಯೆ? ಶುಭಮಸ್ತು. ಸ್ನೇಹಿತರೆ, ನಿಮ್ಮನ್ನ ಬಿಟ್ಟು ಹೋಗೋ ಸರದಿ ಬಂದಿದೆ. ಮೇಲ್ನವ್ರ ಕರೆ ಬಂದಿದೆ. ಇಲ್ಲ ಅಂತ ಹೇಳೋಕ್ ಆಗ್ತಾ ಇಲ್ಲ. ನಾನೀಗ ಅರ್ಜೆಂಟಾಗಿ ಹೋಗ್ಲೇಬೇಕು. ಮತ್ತೆ ಇನ್ನೊಂದ್ ಸರ್ತಿ ಭೇಟಿ ಆಗೋಣ ನಾವು. ಆಯ್ತು. ನಮಸ್ಕಾರ. ಆಯ್ತು. ದುರ್ಮುಖಿ. ಏನ್ ಸರ್? ಅಮ್ಮ ಅವ್ರ ಆಜ್ಞೆ. ಅಪ್ಪಿ ತಪ್ಪಿ ಕೂಡ ಇವತ್ತು ರಾತ್ರಿ ಕಾಕಿ ಬಟ್ಟೆ ಹಾಕಿರೋ ಯಾವುದೇ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಲಕ್ಷ್ಮಿ ದೇವಸ್ಥಾನ ಸುತ್ತಮುತ್ತ ನೈಟ್ ಡ್ಯೂಟಿ ಮಾಡಬಾರ್ದು. ಮಾಡಿದ್ರೆ ಅವರ ಬೋಟಿನ ನೀಟಾಗಿ ತೆಗೆದು ಪ್ಲೇಟಲ್ಲಿ ಹಾಕಿ ಮಸಾಲೆ ಹಾಕಿ ಮನೆಗೆ ಕಳಿಸ್ತಾರೆ ಅಂತ ಹೇಳು. ಪೊಲೀಸ್ ಸ್ಟೇಷನ್ಗೆ ಹೀಗಂತ ಮೆಸೇಜ್ ಕಳಿಸು. ಆಯ್ತು ಸರ್. ಅಂದ್ರೆ ಇವತ್ತು ರಾತ್ರಿ ಯಾವ ಕಾರಣಕ್ಕೂ ಜೀವ ಉಳಿಬಾರ್ದು. ಬಿ ಕೇರ್ಫುಲ್. ಸ್ವಾತಿ, ಸ್ವಲ್ಪ ಒಳಗೆ ಹೋಗಮ್ಮ. ಏನ್ ಮಮ್ಮಿ ನೀನು? ನಿನ್ ಜೊತೆ ನೆಮ್ಮದಿಯಾಗಿ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೂ ಆಗಲ್ವೇ? ರಾಜಕೀಯಕ್ಕೆ ಬಂದವ್ರಿಗೆ ನೆಮ್ಮದಿ ಎಲ್ಲಮ್ಮ ಬಂತು. ಹಾಗಾದ್ರೆ ಆ ರಾಜಕೀಯನೇ ಬಿಟ್ಬಿಡು ಮಮ್ಮಿ. ಹುಚ್ಚು ಹುಡುಗಿ, ನಿನಗಿದೆಲ್ಲ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂತ? ಹೋದ ಕೆಲಸ ಏನಾಯ್ತು? ಮೇಡಮ್, ಆ ಹಾಲಪ್ಪನ ಕಡೆಯವ್ರು ನಮ್ಮನ್ನ ನೋಡ್ಬಿಟ್ರು. ನಿಮ್ಮ ಜನ್ಮಕ್ಕಿಷ್ಟು. ಹಲೋ, ಯಾರು ಮಾತಾಡ್ತಾ ಇರೋದು? ಏನಯ್ಯ ಮೀಸೆ ಬೋಳ್ಸ್ಬಿಟ್ಟಿದ್ಯಾ? ಒಳ್ಳೆ ಕೆಲಸ ಮಾಡ್ದೆ. ಯೋ, ಆ ರಂಭಾಳ್ ತಾಳು ಕುಣಿತ ಮೀಸಗಿರಿ ಮಾಡೋ ಬದಲು ಬೀದಿಲಿ. ಯಾರು ಮಾತಾಡ್ತಾರೋ ಮೊದಲು ನೀವು ಅದನ್ನ ಹೇಳ್ರಿ ಇಲ್ಲಿ. ನಾನು ಕಾಮಿನಿ. ಓ, ಕಾಮಿನಿನಾ? ಕಿಸಿಯೋದನ್ನ ನಿಲ್ಸಿ ಹೇಳೋದನ್ನ ಕೇಳು. ರಂಭಾಳ ಕಮಿಷನ್ ಕೊಡ್ತೀನಿ ಅಂತ ಹೇಳಿ ಇವತ್ತಿಗೆ 3 ದಿನ ಆಯ್ತು. ಕೆರೆಯಲ್ಲಿ ನಿನ್ ಹೆಣ ತೇಲ್ಬೇಕಾ ಇಲ್ಲ ನೀನ್ ಬದುಕ್ಬೇಕಾ? ಬದುಕ್ಬೇಕು ಅನ್ನೋದಾದ್ರೆ ನಾನ್ ಹೇಳೋ ಜಾಗಕ್ಕೆ ಬಾ. ಯಾರು ನೀವೆಲ್ಲ? ಯಾಕೆ ಬಂದಿದ್ದೀರಿ? ನನಗೇನು ಗೊತ್ತಾಗ್ತಾ ಇಲ್ವೇ? ಓ ಪರಮಾತ್ಮ, ಓ ಪೊಲೀಸ್!
రెడ్డి ఎమ్మెల్యే అంటే ఏమనుకున్నావు? మెంబర్స్ ఆఫ్ లో యాక్టివిటీ అనుకున్నావా, లేకుంటే మెంబర్స్ ఆఫ్ లెజిస్లేటివ్ అసెంబ్లీ అనుకున్నావా? అంతా నాకు తెలుసండి, ఈ రాజకీయము అంతా నాకు తెలుసు. ಓಕೆ ಮೇಡಮ್, ಏನದು? ಬಾಕ್ಸ್ನ ಯಾರೋ ಗೇಟ್ ಹತ್ರ ಬಿಟ್ಟು ಹೋಗಿದ್ದಾರೆ ಮೇಡಮ್. ಚೆಕ್ ಮಾಡಿದ್ಯಾ? ಚೆಕ್ ಮಾಡ್ತಾ ಇದ್ದೀನಿ. ಓಪನ್ ಇಟ್. ಈ ಬಾಕ್ಸ್ ಅಲ್ಲಿರೋ ಕ್ಯಾಸೆಟ್ ಹಾಕೊಂಡು ಕೇಳಾದ್ಮೇಲೆ ನಿನಗೆ ಗೊತ್ತಾಗುತ್ತೆ ನಿನ್ನ ಅಟ್ಟಹಾಸಕ್ಕೆ ಚಟ್ಟ ಕಟ್ಟೋ ಕಾಲ ಬಂದಿದೆ ಅಂತ. ಏಯ್, ಯಾರು ಕಳಿಸಿರೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಮೊದಲು ಅದ್ರಲ್ಲಿ ಏನಿದೆ ಅಂತ ತಿಳ್ಕೊ ರಂಭಾದೇವಿ. ಜಗತ್ ಕಿಲಾಡಿ, ಈ ರಾಜ್ಯದ ಸೂತ್ರಧಾರಿ. ಹಲೋ, ನಾನೇ. ನೋಡಿದ್ರಾ, ನೀವು ಮಾಡೋ ಕೇರ್ಲೆಸ್ ನಿಂದ ಕಾಂಜಿ ಪಿಂಜಿಗಳೆಲ್ಲ ನಮ್ಮನ್ನ ಬ್ಲಾಕ್ ಮೇಲ್ ಮಾಡೋ ಹಾಗಾಯ್ತು. ನಿಮಗ್ ಬುದ್ಧಿ ಹೇಳಿದ್ರೆ ತಪ್ಪಾಗತ್ತೆ, ಸುಮ್ಮನೆ ಇದ್ರೆ ಮುಂದೇನಾಗುತ್ತೆ ಅಂತ ಭಯ ಆಗತ್ತೆ. ಹಾ, ಇಲ್ಲಿಗೆ ಬಂದು ಮಾತಾಡಿ. ನೀರಿನಲ್ಲಿ ನಾರನ್ನ ಬಹಳ ಹೊತ್ತು ನೆನೆಯಕ್ ಬಿಟ್ರೆ ಆಮೇಲೆ ಕತ್ತರಿಸೋಕ್ಕಾಗಲ್ಲ. ನಾವ್ ಯಾರು ಅಂತ ಗೊತ್ತಿಲ್ಲದೆ ನಮಗೆ ಎದುರು ಬಿದ್ದಿರೋ ಆ ಕುನ್ನಿನ ಬೆಳೆಯಕ್ ಬಿಟ್ರೆ ಜಗತ್ನಲ್ಲಿ ನಮ್ಮಂಥ ದಡ್ರು ಯಾರು ಇರೋದಿಲ್ಲ. ಕಮಾನ್, ಇನ್ನು 24 hours ನಲ್ಲಿ ಆ ಕುನ್ನಿ ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಅವನಾಗೆ ಬಂದು ನನ್ನ ಕಾಲ ಮೇಲೆ ಬಿದ್ದು ಕ್ಷಮೆ ಕೇಳಬೇಕು. ಆ ಶ್ರಮ ನಿನಗೆ ಯಾಕೆ ಅಂತ ನಾನೇ ಬಂದಿದ್ದೀನಿ. ಯಾರು ನೀನು? ಯಾಕೆ ಮನುಷ್ಯನ್ ತರ ಕಾಣಿಸಲ್ವಾ? ಬುದ್ಧಿವಂತಿಕೆ ಮಾತು ಬೇಡ. ಅದು ನಿನ್ ಕೆಲ್ಸ. ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೇ. ಇದನ್ನೆಲ್ಲ ಮಾಡ್ತಿರೋ ನೀನೇನಾ? ಯಾರು ನೀನು? ನಿನ್ನ ಅಟ್ಟಹಾಸಕ್ಕೆ ಚಟ್ಟ ಕಟ್ಟಕ್ ಬಂದಿರೋ ರೌಡಿ. ಏನಂದೆ? ಈ ರಂಭಾ ರಾಜ್ಯದಲ್ಲಿ ರೌಡಿನ? ಎಸ್, ನೀನು ಆಡಿಸ್ತಾ ಇರೋ ಈ ರಂಗು ರಂಗಿನ ರಾಜಕೀಯ ರೌಡಿತನಕ್ಕೆ ಫುಲ್ ಸ್ಟಾಪ್ ಹಾಕೋಕೆ ನಿನ್ನ ರಾಜ್ಯಕ್ಕೆ, ಐ ಮೀನ್ ಈ ರಂಭಾ ರಾಜ್ಯಕ್ಕೆ ಬಂದಿರೋ ರೌಡಿ ನಾನು. ಶಬ್ಬಾಸ್, ನಾವ್ ಯಾರು ಅಂತ ಗೊತ್ತಿಲ್ಲದೆ ನಮ್ ವಿಷಯನೆಲ್ಲ ತಿಳ್ಕೊಂಡು ನಮ್ಮನ್ನೇ ಬ್ಲಾಕ್ ಮೇಲ್ ಮಾಡೋ ಸೂಪರ್ ಐಡಿಯಾ ಮಾಡಿದಿಕ್ಕೆ ಸುಂಕ ಎಷ್ಟು ಕೇಳ್ತೀಯಾ? ಕೊಡ್ತೀನಿ, ತಗೊಂಡು ಕಳಿಸ್ಕೊ ಹೋಗ್. ಏಯ್, ನೀನ್ ಕೊಡೋ ಸುಂಕದ ಆಸೆಗೆ ಬಲಿಯಾಗೋ ಪಶು ನಾನಲ್ಲ. ಈ ಜಗತ್ತಿನಲ್ಲಿ ಬಲಿಯಾಗೋಕೆ ಯಾವ ಪಶುನು ಮುಂದೆ ಬರಲ್ಲ ಮರಿ. ಬಲಿ ನಾವೇ ತಗೋಬೇಕು. ಅದು ನಿನ್ನ ಭ್ರಮೆ. ಭ್ರಮೆ ಅಂತಿರೋ ನಿನ್ನ ಬಾಯಿನ ಬಗದು ಬಲಿ ತಗೊಳಕ್ ಬಂದಿರೋ ಭದ್ರಕಾಳಿ ನಾನು. ಕಪ್ಪೆ ಹಾಳುಬಾವಿಲಿದ್ದು ಅದನ್ನೇ ಸಮುದ್ರ ಅನ್ಕೊಳ್ತಂತೆ. ಬುದ್ಧಿವಂತನಿಗೆ ಮಾತನ್ ಬಿಟ್ಟು ಬದುಕ ಗೊತ್ತಿಲ್ದಿರೋ ನಿನಗೆ ದಂಡಂ ದಶಗುಣ. ಅಟ್ಯಾಕ್! ಅಟ್ಯಾಕ್? ನನ್ನ ಅಟ್ಯಾಕ್ ಮಾಡಿದ ಕ್ಷಣನೇ ನೀವು ಮಾಡಿಸಿರೋ ಹಾಲಪ್ಪ MLA ಕೊಲೆ ವಿಷಯ ಇಡೀ ರಾಜ್ಯ ತುಂಬ ಎಲ್ಲಾ ಕಡೆ ಅನೌನ್ಸ್ ಆಗುತ್ತೆ. ಮೈಂಡ್ ಇಟ್ ರಂಭಾದೇವಿ, ಇವತ್ತು ನನ್ನ ಪಾಲಿಗೆ ಶನಿ 9ನೇ ಮನೆಗೆ ಬಂದಿದ್ದಾನೆ. ಈ ರಂಭಾಳನ್ನ ಮಟ್ಟ ಹಾಕೋದಕ್ಕೆ ರಂಭಾ ರಾಜ್ಯಕ್ಕೆ ರೌಡಿ ಬಂದಿದ್ದಾನೆ ಅಂತ ದಿಸ್ ಇಸ್ ದ ಫಸ್ಟ್ ಕ್ಲೂ ಫಾರ್ ಯು. ಬಿ ಕೇರ್ಫುಲ್. ಬೆಸ್ಟ್ ಆಫ್ ಲಕ್. ಹಾಯ್ ಸ್ವಾತಿ, ಹೌ ಆರ್ ಯು? ಸ್ಟುಪಿಡ್, ನಿಂಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಇಷ್ಟು ತಕಾಯಿಸೋದು? ಏನಿವತ್ತು ಅಮ್ಮ ಅವರು ಬಹಳ ಗರಂ ಆಗಿದ್ದೀರಾ? ರಾಜಾ, ಇದು ತುಂಬಾ ಸೀರಿಯಸ್ ಆದ ವಿಷಯ. ಹೀಗೆ ಜೋಕ್ ಮಾತ್ರ ಮಾಡಬೇಡ ಪ್ಲೀಸ್. ಒಂದ್ ಮಾತು ಕೇಳ್ತೀಯಾ? ನಿನ್ ಹತ್ರ ಜೋಕ್ ಮಾಡಿದೆ, ಯಾರ ಹತ್ರ ಜೋಕ್ ಮಾಡ್ಲಿ? ಅಯ್ಯೋ, ಈ ವಿಷಯ ನೀವು ಸೀರಿಯಸ್ ಆಗಿ ತಗೊಳ್ದೆ ಹೋದ್ರೆ. ಸೀರಿಯಸ್ ಅಂತ ಆಗ್ಲಿಂದ ಒಂದೇ ಸಮನೆ ಬಡ್ಕೋತಾ ಇದೆಯಲ್ಲ, ಏನಂತ ಸೀರಿಯಸ್? ಕಮ್ ಆನ್ ಟೆಲ್ ಮಿ. ಹಾಕಲ್ಲ ರಾಜಾ, ನನ್ ಮದ್ವೆ ಮಾಡೋಕೆ ನಮ್ ತಾಯಿ ಗಂಡು ನೋಡ್ತಾ ಇದ್ದಾರೆ. ವಾಟ್? ನೀನು ಒಪ್ಕೊಂಡ್ಯಾ? ಇಲ್ಲ, ನಮ್ ತಾಯಿ ಹತ್ರ ನಮ್ಮಿಬ್ರು ಪ್ರೀತಿ ವಿಷಯನ ಹೇಳ್ಬಿಡೋಣ. ಸ್ವಾತಿ, ಇದಕ್ಕೆ ಬೇರೆ ದಾರಿನೇ ಇಲ್ವಾ? ರಾಜಾ, ನೀನೇನಾದ್ರೂ ಹೇಳು ರಾಜಾ. ಸ್ವಾತಿ, ರಾಜಾ, ಸ್ವಾತಿ,
ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ಗೂ ಏನು ಗೊತ್ತಾಗ್ತಿಲ್ಲ ರಾಜ. ನನ್ಗೆ ನನ್ನ ತಾಯಿನ ಬಿಟ್ಟಿರಕ್ಕಾಗಲ್ಲ. ನಿಜ ಸ್ವಾತಿ, ನನಗೇನು ತೋಚ್ತಾ ಇಲ್ಲ. ರಾಜ, ನೀನೇನಾದ್ರೂ ಒಪ್ಪಿದ್ರೆ ನಾವಿಬ್ರು ಎಲ್ಲಾದ್ರೂ ದೂರ ಓಡ್ ಹೋಗೋಣ. ಸ್ವಾತಿ, ಏನ್ ಹೇಳ್ತಾ ಇದೀಯ ನೀನು? ಒಪ್ಕೋ ರಾಜ, ಪ್ಲೀಸ್ ರಾಜ. ಅಲ್ಲ, ನಿಮ್ ತಾಯಿ? ನನ್ನ ತಾಯಿ ಬೇರೆಯವ್ರ ಜೊತೆ ಮದುವೆ ಮಾಡಿಸಿದ್ರೆ ನಾನು ಖಂಡಿತ ಉಳಿಯೋದಿಲ್ಲ ರಾಜ. ಬಾ. ಇಷ್ಟೊತ್ತಿನಲ್ಲಿ ಎಲ್ಲಿ ಹೊರಟಿದೀಯಾ? ಮಮ್ಮಿ ಪ್ಲೀಸ್. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೊರಟಿದೀಯಾ? ಅದು ನನ್ನ ಫ್ರೆಂಡ್ ನೋಡೋಕೆ. ನೀನ್ ಯಾರನ್ನ ನೋಡಕ್ ಹೊರಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಪಿಂಕಿ, ಮೇಡಮ್ ಅದನ್ನ ಕಿತ್ಕೋ. ಆಯ್ತು ಮೇಡಮ್. ಬಿಟ್ಬಿಡ ನನ್ನ. ಏನಿದಿಲ್ಲ ಮಮ್ಮಿ. ನಿನ್ನಿಷ್ಟ ಬಂದಾಗ ಬಿಟ್ಬಿಡಕ್ಕೆ ನೀನೇನ್ ಭಿಕಾರಿ ಮಗಳು ಅಂದ್ಕೊಂಡ್ಯಾ? ಬೀದಿಲ್ ಹೋಗೋನ್ ಚಿಂತೆ ಬಿಟ್ಟು ಜೀವನದಲ್ಲಿ ಸುಖವಾಗಿ ಬದುಕೋದನ್ನ ಕಲ್ತ್ಕೊಳೆ. ನೀನು ಶ್ರೀಮಂತರ ಮಗಳು. ಸುಖವಾಗಿರೋಕ್ ಬೇಕಾಗಿರೋದು ಸಂಪತ್ತು, ದೊಡ್ಡಸ್ತಿಗೆ ಅಲ್ಲ, ಮನಸ್ಸು ಮಮ್ಮಿ, ಮನಸ್ಸು. ನಿನಗ್ ಹುಮ್ಮಸ್ ಕೊಟ್ನಲ್ಲ ಆ ರಾಜ, ನನ್ನ ಕೈ ಸಿಕ್ಕರೆ ನುಚ್ಚು ನೂರು ಮಾಡಿ ಬೀಸಾಕ್ತೀನಿ. ಆಗ ನೀನು ಬಾಯಿ ಮುಚ್ಕೊಂಡು ಬಿದ್ದಿರ್ತೀಯ. ಕರ್ಕೊಂಡು ಹೋಗು. ಏಯ್ ಪ್ರದೀಪ್, ಮೇಡಮ್. ಈ ಮನೆಗೆ ಯಾರು ಬಂದ್ರು ಅವ್ರ ಮೇಲೊಂದು ನಿಗಾ ಇರ್ಲಿ. ಆಯ್ತು ಮೇಡಮ್. ಪಿಂಕಿ, ಆಯ್ತು ಮೇಡಮ್. ಸಿಎಂ ಕೊಡು. ಹಲೋ, ಮುದ್ದು ಕೃಷ್ಣ ಅವರ? CMA ಮಾತಾಡ್ತಾ ಇರೋದು. ಓ, ಮಾಯಿ ಅವರಾ? ನಾಳೆ ಬೆಳಗ್ಗೆ ನೀವು ನಮ್ಮಂದೇ ಇರ್ಬೇಕು. ಫೋನು ಇಷ್ಟು ಅರ್ಜೆಂಟ್ ಆಗಿ ಮಾಡೋದಕ್ಕೆ ಕಾರಣ? ಕಾರಣ ನನ್ನ ಮಗಳ ಮದುವೆ ವಿಚಾರ ಮಾತಾಡ್ಬೇಕು. ಏನಂದ್ರಿ? ಗಂಡ? ನಿಮ್ ತಮ್ಮನೇ ರೀ. ಏನು ಏನ್ ಹೇಳ್ತಾ ಇದ್ದೀರಾ ಮಾಯಿ ಅವರೇ? ಅಲ್ಲ, ನಿಮ್ಮ ಮಗಳ ಜೊತೆ ನನ್ನ ತಮ್ಮನ ಮದುವೆನಾ? ನನಗೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಜೊತೆ ನಮ್ಮ ಸಂಬಂಧ ಬೆಳೆದ್ರೆ ನಿಜವಾಗ್ಲೂ ನನ್ನ ತಮ್ಮನಿಗೆ ಲಕ್ಕು. ನನಗೂ ಲಕ್ಕೆ, ರಿಯಲಿ. ಓಕೆ, ಕೇಳಿಸ್ಕೊಂಡ್ಯಾ ಯಾರ ಜೊತೆ ನಾನು ಯಾವ ವಿಷಯ ಮಾತಾಡ್ತಾ ಇದ್ದೆ ಅಂತ? OS, ಆ ರಂಭಾ ಮಗಳನ್ನ ನಾನು ಮದುವೆ ಮಾಡ್ಕೋಬೇಕು. ಏಯ್, ಇದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳೋ? ಅದಲ್ಲ ಅಣ್ಣ, ಅವಳು ಯಾರೋ ಪೋಕ್ರಿ ಸ್ಟೂಡೆಂಟ್ ಜೊತೆ ಬೀದಿ ಬೀದಿ ಸುತ್ತಾ ಇರ್ತಾಳೆ. ಅದಕ್ಕೆ ನನ್ಗೆ ಇಷ್ಟ ಆಗಲ್ಲ. ಏನ್ ಹೇಳ್ತಾ ಇದ್ಯೋ ನೀನು? ಮೊದಲು ನೀನು ಪ್ರಾಪರ್ ಆಗಿದ್ಯಾ? ನೀನು ಡಬ್ಬಲ್ ಪೋಕ್ರಿ, ಪೋಲಿ ಮುಂಡೆದೆ ಅಲ್ವಾ? ಅವಳು ಯಾರ ಜೊತೆ ಸುತ್ತಿದ್ರೆ ನಮಗೇನು? ನಮಗೆ ಬೇಕಾಗಿರೋದು ಅವ್ರ ಅಮ್ಮನ ಆಸ್ತಿ ಪ್ಲಸ್ ದೋಸ್ತಿ. ನಾನು ಅವ್ರ ಅಮ್ಮನಿಗೆ ಬೀಗ ಆದ್ರೆ ಇಡೀ ರಂಭಾ ರಾಜ್ಯದ ಬೀಗದ ಕೈ ನಮ್ ಕೈಲಲ್ವೇನೋ? ಫೋಲ್. ಎಲ್ಲಿಟ್ಟಿರ್ತೀಯ ಬ್ರದರ್ ನಿನ್ ಕೊಕ್ಕೆನ? ಆನೆಗೆ ಅಂಕುಶ ಹಾಕ್ದಾಗೆ ಅಲ್ಲೇ ಒಂದ್ ಪಾಯಿಂಟ್ ಹಾಕ್ತೀಯಲ್ಲ. ಮೊದಲು ಈ ಸೆಕ್ಸ್ ಬುಕ್ ನ ಬೀಸಾಕು ಬ್ರದರ್. ಕುಕ್ಕೆ ತುಂಬಾ ಬೊಕ್ಕೆ ತಗೊಂಡೋಗಿ ಬಗ್ಗಿ ನಮಸ್ಕಾರ ಮಾಡು. ಅವ್ರು ಹಿಗ್ಗಿ ಹೀರೆಕಾಯಿ ಆದ್ಮೇಲೆ ನಮ್ಮ ಡಿಮ್ಯಾಂಡ್ ನ ಕಮಾಂಡ್ ಮಾಡೋಣ. ಕಮಾನ್ ಬ್ರದರ್, ಹೋಗು. ಆಲ್ ದ ಬೆಸ್ಟ್. ದುರ್ಮುಖಿ, ಬಾ ನಮ್ ಕೆಲಸ ನೋಡೋಣ. ಮಿಸ್ಟರ್ ಅವಿನಾಶ್, ಜೀವನ ಚಕ್ರದಲ್ಲಿ ನನಗೆ ಸಿಗ್ಬೇಕಾದ್ದು ಆ ರಂಭನ ಹತ್ರ ಇದೆ. ಅದನ್ನ ನನಗೆ ತಲುಪೋ ಹಾಗೆ ಮಾಡಬೇಕಾದ್ದು ನೀವು. ಅದಕ್ಕೆ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ. ಅರ್ಥವಾಯ್ತು ಅನ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಕಾಲ ವ್ಯರ್ಥ ಮಾಡೋನಲ್ಲ ನಾನು. ಆಲ್ರೆಡಿ ಪ್ರಯತ್ನ ಯಶಸ್ಸಿನ ಶಿಖರ ಏರ್ತಾ ಇದೆ. ಈ ಅವಿನಾಶ್ ಕೆಲಸ ಒಪ್ಕೊಂಡ ಮೇಲೆ ಅದು ಮುಗಿಯೋ ತನಕ ಅವನ ಮನಸ್ಸಿಗೆ ನೆಮ್ಮದಿ ಇರೋಲ್ಲ. ಕೆಲಸ ಮುಗಿದ ಮೇಲೆ ಅವನಿಗೆ ಬರಬೇಕಾದ್ದು ಬರಲಿಲ್ಲ ಅಂದ್ರೆ ಅದು ಬರೋವರೆಗೂ ಅವನು ಏನ್ ಮಾಡಕ್ಕೂ ಹೆಸಲ್ಲ. ವೆರಿ ಗುಡ್. ಬಿಸ್ನೆಸ್ನಲ್ಲಿ ಪಕ್ಕ ಇದ್ದಾಗ್ಲೇನೆ ಪ್ರಯತ್ನ ಸಕ್ಸಸ್ ಆಗೋದು. ಕೀಪ್ ಇಟ್ ಅಪ್. ರೋಸಿ? ಎಸ್ ಮೇಡಮ್. ಓಕೆ ಮೇಡಮ್.
ಇನ್ಸ್ಪೆಕ್ಟರ್ ಯಾಕೆ ಅವ್ರನ್ನ ಹಾಕಿ ತಳ್ಳಿದ್ದು? ತಳ್ಳಿದ್ದು ತಪ್ಪಡಿಯ? ಇನ್ಸ್ಪೆಕ್ಟರ್, ಏಯ್, ಯಾಕೋ ಹಾಗೆ ಅರ್ತಾ ಇದೆಯಾ? ನೀನೇನು ಈ ಏರಿಯಾಕ್ಕೆ ದೊಡ್ಡ ರೌಡಿನ ಅಥವಾ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋ ಕೇಡಿನ? ಮಿಸ್ಟರ್ ಶಂಕರ್, ದಿಸ್ ಇಸ್ ಟೂ ಮಚ್. ಶಡಪ್. ಡ್ಯೂಟಿ ಮೇಲೆ ಇದು ಕಾಕಿ ಬಟ್ಟೆ ಹಾಕಿರೋ ನನ್ನನ್ನ ನೀನು ಹೆಸರು ಕೂಗ್ತಾ ಇದೆಯೇನು ಬಾಸ್ಟರ್? ಇನ್ಸ್ಪೆಕ್ಟರ್, ಮರ್ಯಾದೆ ಕೊಟ್ಟು ಮಾತಾಡಿ. ಏನು ಇವನಿಗೆ ಬಹಳ ಸಪೋರ್ಟ್ ಮಾಡ್ತಾ ಇದೆಯಲ್ಲ? ಇವನ್ ಯಾರು ಗೊತ್ತಾ? ದೊಡ್ಡ ಏಜೆಂಟು. ಏನು ಗೊತ್ತಾ? ಹುಡುಗಿಯರನ್ನ ಕದ್ದು ಮಾರೋದಕ್ಕೆ. ಯು ಬ್ಲಡಿ ರೋಗ್! ನನ್ನ ಮೇಲೆ ಕೈ ಮಾಡ್ತೀಯೋ? ಪ್ಲೀಸ್ ಬಿಟ್ಬಿಡು. ರಾಕಿ, ಅವನೆಷ್ಟೇ ಕೆಟ್ಟವನಾದ್ರೂ ಕಾಕಿ ಬಟ್ಟೆ ಹಾಕಿದಾಗ ಅವನ ಮೈ ಮುಟ್ಟೋದು ಮಹಾ ತಪ್ಪು. ಅಷ್ಟೇ ಅಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡ್ದಾಗೆ. ನಾನ್ ರೌಡಿ ಏಜೆಂಟ್ ಅನ್ನೋದಕ್ಕೆ ನಿಮ್ ಹತ್ರ ಸಾಕ್ಷಿ ಯಾವ್ದಾದ್ರು ಇದೆಯಾ ಶಂಕರ್? ಅಂತ ಯಾವುದೇ ಆಧಾರ ಇಲ್ಲದೆ ಅಡ್ಡ ಹಾಕಿ ಅವಮಾನ ಮಾಡೋಕೆ ನಾಚಿಕೆ ಆಗಲ್ವಾ? ಐಸಿ, ಇವತ್ತಲ್ಲ ನಾಳೆ ಇವನ ಮೇಲೆ ಕೇಸ್ ಬುಕ್ ಮಾಡಿ ನಾನು ರಿಮೈಂಡ್ ಎತ್ತಲಿಲ್ಲ, ನನ್ನ ಹೆಸರು ಇನ್ಸ್ಪೆಕ್ಟರ್ ಶಂಕರ್ ಅಲ್ಲ. ಫೈನ್, ವೆರಿ ಗುಡ್. ಅದಕ್ಕೇನು, ಅದರಿಂದ ನಮ್ಮ ಕಂಪ್ನಿಗೆ ತಾನೇ ಪ್ರಾಫಿಟು. ಯು ಗೋ ಹೆಡ್. ಓಕೆ, ಫೈನ್. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಇಟ್ಸ್ ಓಕೆ. ಬಿಸ್ನೆಸ್ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಅಂದಾಗೆ ಆ ರಾಖಿ ನಿಮ್ಗೇನಾಗ್ಬೇಕು? ಏನ್ ಮಾಡ್ದ ಮೇಡಮ್? ಅವ್ನು ನನ್ನ ತಮ್ಮ. ಅಂಥದ್ದೇನಿಲ್ಲ, ಇತ್ತೀಚೆಗೆ ಅವನು ಅವಶ್ಯಕತೆ ಇಲ್ದಿರೋ ವಿಷಯಕ್ಕೆಲ್ಲ ತಲೆ ಹಾಕ್ತಿದ್ದಾನೆ. ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿದ್ರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಮೊದಲು ರಸ್ತೆಯಲ್ಲಿ ಕುಣಿತಾ ಕಾಲ ಕಳೀತಾ ಇದ್ದ. ನಮ್ಮ ತಾಯಿ ಮೇಲೆ ಆಣೆ ಮಾಡಿ ನಾನು ಅದನ್ನು ಬಿಡಿಸ್ದೆ. ಈಗ ನಿಮ್ಮ ಮೇಲೆ ತರಲೆ ಮಾಡಕ್ ಶುರು ಮಾಡಿದಾನೆ ಅಂದ್ರೆ ಇದರಿಂದ ನನಗೇನು ನಷ್ಟ ಇಲ್ಲ. ಎಷ್ಟೇ ಆಗ್ಲಿ ನೀವು ನಮ್ಮ ಕಂಪನಿ MD. ನಾಳೆ ನಿಮ್ ಮರ್ಯಾದೆಗೆ ಧಕ್ಕೆ ಆದ್ರೆ ನಮ್ಮ ಕಂಪನಿ ಮರ್ಯಾದೆನೂ ಹೋಗುತ್ತಲ್ವಾ? ಆದಷ್ಟು ಅವನಿಗೆ ಬುದ್ಧಿವಾದ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ನನ್ನ ಹತ್ರ ಕಳಿಸ್ಕೊಡಿ, ನಾನು ಹೇಳ್ತೀನಿ. ಅಷ್ಟು ಮಾಡಿ ಮೇಡಮ್, ಪುಣ್ಯ ಬರುತ್ತೆ. ಓಕೆ, ಬರ್ಲಾ? ಓಕೆ ಮೇಡಮ್. ಹೌದು ರಾಕಿ, ಅವಳೊಬ್ಬ ರಾಜಕೀಯ ರಂಗನೆ ತಿರುಮುರು ಮಾಡಿ ರಾಜಕೀಯ ಚದುರಂಗ ಆಟ ಆಡ್ತಿರೋ ಮೇಧಾವಿ ರಾಜಕಾರಣಿ ಮಗಳು ಅಂತ ತಿಳಿದು ನನ್ನ ಪ್ರೀತಿಗೆ ಬೆಲೆ ಸಿಗುತ್ತೆ ಅಂತ ನಾನು ಸ್ವಾತಿನ ಲವ್ ಮಾಡಿದ್ದು ನನ್ನ ತಪ್ಪು. ನೋ ರಾಜ, ಪ್ರೀತಿ ತಪ್ಪು ಒಪ್ಪು ನೋಡ್ ಬರೋಂಥದ್ದಲ್ಲ. ಎರಡು ಹೃದಯಗಳು ಒಂದಾಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳದೆ ಪ್ರೀತಿ. ಆದ್ರೆ ರಾಕಿ, ನನ್ನ ಸ್ವಾತಿ ನನಗೆ ಸಿಗ್ತಾಳೋ ಇಲ್ವೋ ಅಂತ. ರಾಜ, ನಾವಿರುವಾಗ ನೀನ್ ಯಾಕೆ ಹೆದರ್ತೀಯ? ಹೆದರ್ಕೋಬೇಡ ರಾಜ, ಇವತ್ ನಿನ್ ಮದ್ವೆನ ಸ್ವಾತಿ ಜೊತೆ ನಾನ್ ಮಾಡಿಸ್ತೀನಿ ಈಗ್ಲೇ. ಬೇಡ ರಾಕಿ, ನನ್ನಿಂದ ನೀವು ರಿಸ್ಕ್ ತಗೊಂಡು ಸುಮ್ಮನೆ ತೊಂದರೆ ಸಿಕ್ಕಾಕೊಳ್ಳೋದು ನನಗಿಷ್ಟ ಇಲ್ಲ. ರಾಜ, ಇದು ನಿನ್ ಇಷ್ಟದ ಪ್ರಶ್ನೆ ಅಲ್ಲ. ನಿನ್ ಮದ್ವೆ ಸ್ವಾತಿ ಜೊತೆಲಿ ನಡೆದೇ ನಡೆಯುತ್ತೆ. ಅದನ್ನ ಯಾರು ತಡೆಯಕ್ ಸಾಧ್ಯ ಇಲ್ಲ. ರೇಖಾ, ನಾನು ಹೇಳ್ದಾಗ ಮಾಡು. ಒಂದ್ ನಿಮಿಷ ಕೊಡ್ತೀನಿ ಮೇಡಮ್. ಹಲೋ, ಎಷ್ಟೊತ್ತು ಪ್ರೋಗ್ರಾಮ್? ಖಂಡಿತ ಬರ್ತೀನಿ, ಖಂಡಿತ ಬರ್ತೀನಿ. ಸ್ವಾತಿ, ನಾನ್ ರೇಖಾ. ನನ್ನನ್ನು ರಾಜ ರಾಕಿ ಕಳಿಸಿದ್ದಾರೆ. ನಿಜವಾಗ್ಲೂ? ನಿಮ್ಮ ಪ್ರೇಮನ ಅಪ್ಸೆಟ್ ಆಗೋಕೆ ನಾವು ಬಿಡಲ್ಲ. ರೇಖಾ, ನೀವು ಯಾವ ಜನ್ಮದಲ್ಲಿ ನಮ್ಗೆ ಒಡ ಹುಟ್ಟಿದವರಾಗಿದ್ರು ಏನು? ಸ್ವಾತಿ, ಈಗ ಅದೆಲ್ಲ ಯಾಕೆ? ರಾಜ ರಾಕಿ ನಮ್ಮನೇಲಿ ಕಾಯ್ತಾ ಇದ್ದಾರೆ. ನಡಿ ಹೋಗೋಣ. Come on, please. ತುಂಬಾ ಥ್ಯಾಂಕ್ಸ್. ನಾವಿಬ್ರು ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು.
ಯು ಬ್ಲಡಿ ಇನ್ಸ್ಪೆಕ್ಟರ್ ಸ್ಟಾಪ್ ಇಟ್. ನಾವು ಬಂದಿರೋದು ನನ್ನ ಮಗಳನ್ನ ಕರ್ಕೊಂಡು ಹೋಗೋಕೆ ವಿನಃ ಈ ಕೆಸರಿನ ಮೇಲೆ ಕಲ್ಲು ಹಾಕೋಕಲ್ಲ. ರಕ್ಷಣೆ ಮಾಡ್ಬೇಕಾದ ಕೈನ ಭ್ರಷ್ಟಾಚಾರಿಗಳ ಬೆಂಬಲದಿಂದ ಶಿಷ್ಟಾಚಾರಿಗಳ ಮೇಲೆ ಉಪಯೋಗಿಸಿದ್ರೆ ಅದ್ರ ಪರಿಣಾಮ ನೆಟ್ಗಿರಲ್ಲ ಇನ್ಸ್ಪೆಕ್ಟರ್. ಏಯ್, ಮೈನರ್ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಬಂದು ಅಪರಾಧಿಯಾಗಿರೋ ನೀನು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀಯನೋ ರಾಸ್ಕಲ್. ಏ ರಾಖಿ, ಜೀವದ ಮೇಲೆ ಆಸೆ ಇದ್ರೆ ಮರ್ಯಾದೆಯಾಗಿ ನನ್ನ ಮಗಳನ್ನ ಮನೆ ಕಳ್ಸು. ಅಣ್ಣ, ನನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಾತ್ರ ಇವ್ರ ಜೊತೆ ಕಳಿಸ್ಬೇಡ ಪ್ಲೀಸ್. ಡೋಂಟ್ ವರಿ ಸ್ವಾತಿ, ನಿನ್ನನ್ನು ಕರ್ಕೊಂಡು ಬಂದು ಮದುವೆ ಮಾಡಿಸಿದ್ದು ರಾಜನ್ ಜೊತೆ ರಾಣಿಯಾಗಿರ್ಲಿ ಅಂತ ಹೊರತು ನಿಮ್ ತಾಯಿ ಹಾಕೋ ಜೀವ ಭಯಕ್ಕೆ ಹೆದರ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ಲಿ ಅಂತಲ್ಲ. ಈ ಉತ್ತರ ನಿನಗೂ ಸಾಕು ಅನ್ಸುತ್ತಲ್ಲ? ರಾಖಿ, ದಿಸ್ ಇಸ್ ಟೂ ಮಚ್. ವಿಚ್ ಇಸ್ ಟೂ ಮಚ್? ಹೆತ್ತು ಮಗಳ ಆಸೆ ಏನು ಅಂತ ತಿಳಿದೇ ಇದ್ದಿದ್ದ, ಹಣ ಅಂತಸ್ತು ಅಧಿಕಾರ ಇದೆ ಅಂತ ಮಗಳ ಬಾಳ್ನ ಕಡೆಗಣಿಸಿದ್ದ, ಅಥವಾ ಪ್ರೀತಿಸ್ತಾ ಇರೋ ಹೃದಯಗಳನ್ನ ಜೊತೆ ಸೇರಿಸಿ ಟೂ ಮಚ್ಚ? ಯಾವುದೇ ಟೂ ಮಚ್ಚು? ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರೆ, ಆ ಮಾತು ನಿಜ ಆಯ್ತು. ಎಸ್ ಮಮ್ಮಿ, ಹೆಣ್ಣನ್ನು ಹೆತ್ತ ಎಲ್ಲ ತಾಯಂದಿರು ತನ್ನ ಮಗಳು ಸುಖವಾಗಿರ್ಲಿ, ತನ್ನ ಮಗಳು ಸಂತೋಷವಾಗಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಆದ್ರೆ ನೀನು ನಿನ್ನ ನನ್ನ ಹೆತ್ತ ತಾಯಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಅದೇ ರೀತಿ ಮಕ್ಕಳಿಗೂ ತನ್ನ ತಂದೆ ತಾಯಿ ಆಸೆನ ಈಡೇರಿಸೋ ಕರ್ತವ್ಯನೂ ಇರುತ್ತೆ ಗೊತ್ತಾ? ಏನೋ ಮಗಳು ಅಂತ ಸಲಿಗೆ ಕೊಟ್ರೆ ನನಗೆ ನೀತಿ ಬೋಧನೆ ಮಾಡ್ತೀಯ, ಅದು ಇದ್ದರಿದ್ರ ಗುಬೆನ ಕಟ್ಕೊಂಡು ಅದೇನ್ ಸುಖ ಪಡ್ತೀಯ ನಾನು ನೋಡ್ತೀನಿ ಕಣೆ. ಲುಕ್ ಮಿಸಸ್ ರಂಭಾದೇವಿ, ತಾಳಿ ಕಟ್ಟಿದ ಗಂಡನ್ನ ತನ್ನ ಮುಂದೆನೆ ಅವಮಾನ ಮಾಡ್ತಿದ್ರೆ ಯಾವ ಹೆಣ್ಣು ಸಹಿಸೋಲ್ಲ, ನೋಡ್ಕೊಂಡು ಸುಮ್ಮನಿರಲ್ಲ. ನಾನು ಹಾಗೆ. ಇನ್ನೊಂದು ಮಾತು ಮಾತಾಡಿದ್ರೆ ಮರ್ಯಾದೆ ಕಳ್ಕೊತೀಯ. ನಮ್ ನೆಮ್ಮದಿ ಹಾಳು ಮಾಡ್ಬೇಡ. ಮನುಷ್ಯರಾದವ್ರಿಗೆ ಇಷ್ಟು ಸಾಕು ಅನ್ಸುತ್ತೆ. ರಾಜ, ನಿನ್ ಸ್ವಾಧೀನ ಕರ್ಕೊಂಡು ಹೋಗು. ಹೋಗೋಣ? ಸರಿ. ನಿಲ್ಲು. ಮರ್ಯಾದೆಯಾಗಿ ಮಗಳಾಗಿ ಮನೆಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಬಲವಂತವಾಗಿ ಎಳ್ಕೊಂಡು ಹೋಗಿ ನನ್ನಿಷ್ಟದ ಹಾಗೆ ಮದುವೆ ಮಾಡಿಸ್ತೀನೋ? ಅವಳಿಗಾಗ್ಲೇ ಅವಳಿಗೆ ಇಷ್ಟ ಬಂದನ್ ಜೊತೆ ಮದುವೆ ಆಗೋಯ್ತು. ಲುಕ್ ಮಿಸಸ್ ರಂಭಾದೇವಿ, ಇದು ಭಾರತ ದೇಶ. ಇಲ್ಲಿ ಪ್ರತಿಯೊಬ್ರು ಮದುವೆ ಆಗೋದು ಒಂದೇ ಸಲ, ಅದು ಒಬ್ಬರನ್ನೇ. ಎಕ್ಸಾಕ್ಟ್ಲಿ. ಇಡೀ ಸರ್ಕಾರನೇ ಬುಡ ಮೇಲೆ ಮಾಡೋ ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯೇನೋ? ನಿನಗೆ ಅಲ್ವೇ, ನಿಮ್ಮ ಅಪ್ಪನ್ಗೂ. ಹಾಗಾದ್ರೆ ಚಾಲೆಂಜ್ ಮಾಡೋ. ನೋಡೋಣ. ಚಾಲೆಂಜ್. ಚಾಲೆಂಜ್. ನಾನು ಆವತ್ತಿಂದಲೂ ಬಡ್ಕೊಂಡೆ, ಹಕ್ಕಿಗೆ ರೆಕ್ಕೆ ಪುಕ್ಕ ಬರೋದಕ್ ಮುಂಚೆ ಒಂದು ಕೊಕ್ಕೆ ಹಾಕಿ ಹದ್ದಿನ ಕಣ್ಣಿಗೆ ಬೀಳೋದಿಲ್ಲ ಅಂತ. ನನ್ ಮಾತು ಕೇಳಲಿಲ್ಲ. ಇವತ್ತು ದ್ವೇಷಕ್ಕೆ ಯಾವತ್ತೂ ಸಾವಿಲ್ಲ. ನಿಮ್ ದ್ವೇಷದ ಮನೆ ಹಾಳಾಯ್ತು. ಊರೆಲ್ಲ ನಿಮ್ಮ ಮಗಳನ್ನೇ ನನ್ನ ತಮ್ಮನ ಕೊಡ್ತಾರೆ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ದೆ. ಈಗ ತುಬುಕ್ ಅಂತ ಕ್ಯಾಕರ್ಸಿ ಮುಖಕ್ಕೆ ಉಗಿತಾರೆ. ಹೇಗಮ್ಮ ಮುಖ ಎತ್ಕೊಂಡು ಓಡಾಡ್ಲಿ? ಛೇ, ಹಾಳಾಗೋಗ್ಲಿ. ಆ ರಾಖಿ ಯಾರು ಅಂತನಾದ್ರೂ ಹೇಳಿ. ಯಾವ್ದಾದ್ರು ಸೆಕ್ಷನ್ ಅಲ್ಲಿ ಸೆಲ್ಲಲ್ಲಿ ಕೊಳಿತಾ ಬಿದ್ದಿರ್ಬೇಕು, ಹಾಗೆ ಮಾಡ್ತೀನಿ. ಅವನು ಜೈಲಲ್ಲಿ ಸತ್ರೆ ನನಗ್ ಬಂದ್ ಲಾಭ ಏನು? ನನಗ್ ಬೇಕಾಗಿರೋದು ನನ್ನ ಮಗಳು, ಅವಳು ಸುಖವಾದ ಬಾಳು. ಹಾಗಾದ್ರೆ ನನ್ನ ತಮ್ಮನ್ ಬಾಳು? ನೀವ್ಯಾಕೆ ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ನಿಮ್ ತಮ್ಮ ನನ್ನ ಮಗಳು ಸುಖವಾಗಿರ್ಲಿ ಅಂತ ನಾನು ಈ ಮದ್ವೆಗೆ ಒಪ್ಕೊಂಡೆ. ಆದ್ರೆ ಈ ಚಂಡಾಲಿ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಕನಸ್ನಲ್ಲೂ ನೆನ್ಸಿರ್ಲಿಲ್ಲ. ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇದ್ರು ಇವತ್ ನನ್ನ ಮಗಳು ಬೀದಿ ಭಿಕಾರಿಯಾಗಿ ಬಾಳ್ತಾ ಇದ್ದಾಳೆ ಅಂದ್ರೆ. ಎಸ್, ಐನು. ನಿಮ್ ಹೊಟ್ಟೆ ಉರಿದು ಬೆಂಕಿ ಆಗ್ತಾ ಇದೆ ಅಂತ ನನಗೂ ಗೊತ್ತು. ಹೌದು, ಆ ಬೆಂಕಿನ ಆರ್ಸೋಕೆ ಕೇವಲ ಒಂದು ತಾಮಸದ ಕಣ್ಣೀರ್ ಸಾಲದು. ಮುಯ್ಯಿಗೆ ಮುಯ್ಯಿ, ದ್ವೇಷಕ್ಕೆ ದ್ವೇಷ. ಅಷ್ಟೇ ತಾನೇ? ಸಮಾಧಾನ, ಭೇದ, ದಂಡ ಇವುಗಳಲ್ಲಿ ಯಾವುದನ್ನಾದ್ರೂ ಒಂದನ್ನು ಉಪಯೋಗಿಸಿ ಅವನನ್ನ. ದಟ್ಸ್ ಆಲ್. ನನಗ್ ಬೇಕಾದ್ದು ಅಷ್ಟೇ. ಹೇಗೋ ಉಪಾಯ ಮಾಡಿ ಆ ಸ್ವಾತಿ ರಾಜುಗೆ ಒಂದ್ ದಾರಿ ತೋರಿಸ್ಬಿಟ್ವಿ. ಅದೇ ರೀತಿ ನಮ್ಮಿಬ್ರಿಗೂ ಯಾರಾದ್ರೂ ಹಠ ಮಾಡಿ ಒಂದ್ ದಾರಿ ತೋರಿಸ್ಬಿಟ್ರೆ ಆಗ ನಾವಿಬ್ರು ಯಾರು ಹಂಗಿಲ್ದೆ ಹಾಯಾಗ ಹಕ್ಕಿಗಳಂತೆ ಹಾರಾಡ್ತಾ ಇರ್ಬೋದು. ಆಮೇಲೆ ಮಿಸ್ಟರ್ ನರೇಂದ್ರ, ಹಾಲಿಡೇ ಇನ್ ಹೋಟೆಲ್ ಅಲ್ಲಿ ರೂಮ್ ನಂಬರ್ 402 ನಲ್ಲಿ ರೆಡ್ ಸೂಟ್ ಹಾಕಿರೋ ವ್ಯಕ್ತಿ ಇರ್ತಾನೆ. ಅವನ ಕೈಲಿ ಸೂಟ್ ಕೇಸ್ ಕೊಟ್ಬಿಟ್ಟು ಬನ್ನಿ. ಓಕೆ ಮೇಡಮ್. ಬೆಸ್ಟ್ ಆಫ್ ಲಕ್. ಮೇಡಮ್, ಏನಿದೆಲ್ಲ? ನಿಮ್ಮನ್ನ ನಾನು ಅನ್ನ ಹಾಕೋ ದೇವತೆ ಅಂತ ತಿಳ್ಕೊಂಡಿದ್ದೆ. ನಿಮ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ಬಾಯಿಗೆ ಬಂದಂಗೆ ಬೈಟ್ ಕಳಿಸ್ತಾ ಇದ್ದೆ. ಅಷ್ಟೇ ಯಾಕೆ, ನನ್ನ ಒಡ ಹುಟ್ಟಿದ ತಮ್ಮ ನಿಮ್ ಬಗ್ಗೆ ಏನು ಅಂದ ಅಂತ ಅವನು ದೂರ ಮಾಡ್ಕೊಂಡೆ. ಈಗ ಗೊತ್ತಾಗ್ತಾ ಇದೆ ನೀವ್ ಎಂಥವ್ರು ಅಂತ. ಏಯ್, ತಗೊಂಡು ಹೋಗ್ತೀಯೋ ಇಲ್ವೋ? ಇಂಪಾಸಿಬಲ್. ನಾ ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ನೀನ್ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ
ನಿನಗ್ ಸಾವು ತಪ್ಪಿದ್ದಲ್ಲ. ಸಾವಿಗೆ ಹೆದರಿ ಈ ತರ ದೇಶದ್ರೋಹದ ಕೆಲಸ ಮಾಡೋ ನೀಚ ನಾನಲ್ಲ. ನನ್ನ ಜೊತೆ ಮಾತಿಗೆ ಮಾತು ಬೆಳೆಸೋದು ಒಂದೇ, ಬೆಂಕಿ ಜೊತೆ ಸರ್ಸಾಡೋದು ಒಂದೇ ಮಿಸ್ಟರ್ ನರೇಂದ್ರ. ಬೆದರಿಸ್ತೀಯ? ನೀರ್ಗಿಳಿದ ಮೇಲೆ ಚಳಿ ಏನು ಗಾಳಿ ಏನು? ರಂಭಾದೇವಿ, ಇನ್ಮೇಲೆ ನನ್ನ ಜೀವನದ ಗುರಿ ಒಂದೇ. ಇಂಥ ದೇಶದ್ರೋಹದ ಕೆಲಸ ಮಾಡ್ತಾ ಜನರ ಕಣ್ಣಿಗೆ ಮಣ್ಣೆರಚಿ ಮಹಾ ಮಾತೆ ಅಂತ ಮೆರಿತಿರೋ ನೀನು ಎಂಥ ಗೋಮುಖ ವ್ಯಾಘ್ರ ಅಂತ ಆ ಜನತೆಗೆ ಗೊತ್ತಾಗ್ಬೇಕು. ಅಲ್ಲಿವರೆಗೂ ನಾನು ನೆಮ್ಮದಿಯಿಂದಿರೋಲ್ಲ. ಎದರಲ್ಲಿ ಈಜಿ ದಡ ಸೇರ್ತೀನಿ ಅನ್ನೋನ್ಗೆ ದಡ್ಡ ಅಂತಾರೆ ನರೇಂದ್ರ. ಇಷ್ಟು ದಿವಸ ನಾನು ಮಮತೆ ಮಮಕಾರ ತುಂಬಿರೋ ದೇವತೆ ಹತ್ರ ಇದ್ದೀನಿ ಅಂತ ತಿಳ್ಕೊಂಡಿದ್ದೆ. ಈಗ ಗೊತ್ತಾಗ್ತಾ ಇದೆ ಉಸಿರಲ್ಲೇ ವಿಷಾಕಾರೋ ವಿಷ ಸರ್ಪದ ಅಡಿಲಿದ್ದೀನಿ ಅಂತ. ಇನ್ನು ದಡ್ಡ ಆಗೋಲ್ಲ ರಂಭಾ. ಗುಡ್ ಬೈ. ನಿಲ್ಲಿ ನರೇಂದ್ರ, ನನ್ನೆದುರಿಗಿಷ್ಟು ಮಾತಾಡಿ ವಾಪಸ್ ಹೋಗ್ತಾ ಇರೋನು ನೀನೊಬ್ನೇ. ಯಾಕೆ ಗೊತ್ತಾ? ನಿನ್ ಹೆಂಡತಿ ಮಕ್ಳನ್ನ ಒಂದ್ಸಾರಿ ನೋಡ್ಲಿ ಅಂತ. ನಿನಗ್ ಬದುಕೋ ಆಸೆ ಇದ್ರೆ 1 hour ಅಲ್ಲಿ ವಾಪಸ್ ಬರ್ತೀಯ. ಇಲ್ಲ ಅಂದ್ರೆ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. My God. ಅದ್ಕೆ ತೇಜ, ಅನು, ಅದ್ಕೆ ಅನು, ತೇಜ, ಅದ್ಕೆ ಏನಿದೆಲ್ಲ? ಏನಾಯ್ತು ಅಂತ ಹೇಳಿ. ತೇಜ, ನೀನಾದ್ರೂ ಹೇಳೋ, ಯಾಕೋ ಅಳ್ತಾ ಇದೀಯಾ? ಅನು, ನಿಮ್ಮಣ್ಣ ಗಾಂಜಾ ಚರಸು ಫ್ಯಾಕ್ಟರಿಯಿಂದ ಸಪ್ಲೈ ಮಾಡಿದ್ರು ಅಂತ ರಂಭಾ ಅವ್ರನ್ನ ಅರೆಸ್ಟ್ ಮಾಡಿಸಿದಾಳೆ. ಅವ್ರಿಗೇನ್ ಮಾಡ್ತಾರೋ ಅಂತ ಭಯ ಆಗ್ತಾ ಇದೆ. ನಮ್ಮನೆಗೆ ಬಂದು ರೂಮಲ್ಲೆಲ್ಲ ಹುಡ್ಕಾಡಿ ನಮ್ಮನ್ನೆಲ್ಲ ಹೊಡೆದು ಬಡ್ದು ಹೋದ್ರು ಚಿಕ್ಕಪ್ಪ. ಚಿಕ್ಕಪ್ಪ, ಅಪ್ಪನ ಹೇಗಾದ್ರೂ ಮಾಡಿ ಕರ್ಕೊಂಡ್ ಬನ್ನಿ ಚಿಕ್ಕಪ್ಪ. ನಮ್ಮ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತೀರಾ ಚಿಕ್ಕಪ್ಪ? ಯಾರು ನೀನು? ನಾನು ಯಾರು ಅನ್ನೋದು ಆಮೇಲೆ, ಮೊದಲು ನಾನು ಯಾಕೆ ಬಂದಿದ್ದೀನಿ ಅಂತ ಕೇಳು. ಏನು ವಿಷಯ? ನರೇಂದ್ರ ನಿರಪರಾಧಿ, ಅವ್ರ ಮೇಲೆ ಬೇಕು ಅಂತ ಆರೋಪ ಹೊರಿಸಿದ್ದಾರೆ. ಬಿಟ್ಬಿಡಿ ಅವ್ರನ್ನ. ಆರೋಪ ಹೊರಿಸಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಮಾಲ ಸಮೇತ ಅವನನ್ನ ನಾನೇ ಹಿಡಿದು ಅರೆಸ್ಟ್ ಮಾಡಿದ್ದೀನಿ. ಅರೆಸ್ಟ್ ಮಾಡಿಲ್ಲ, ಆ ಥರ ರಂಭಾದೇವಿ ಮಾಡಿಸಿದಾಳೆ. ಹಾಗಂತ ಒಂದು ಕಂಪ್ಲೇಂಟ್ ಬರ್ಕೊಡು. ಏಯ್, ಕಾಕಿ ಬಟ್ಟೆ ಮೇಲೆ ಕೈ ಮಾಡುವಷ್ಟು ಕೊಬ್ಬಂತ ನಿನಗೆ. ಸ್ಟಾಪ್ ಇಟ್ ಇನ್ಸ್ಪೆಕ್ಟರ್. ರಕ್ಷಣೆ ಕೊಡ್ಬೇಕಾದ ಆರಕ್ಷಕರೇ ಅವನಿಗೆ ಹಿಂಸೆ ಕೊಟ್ರೆ ಅವನಿಗೆ ರಕ್ಷಣೆ ಕೊಡೋರು ಯಾರು? ಮೇಡಮ್, ಏನೋ ಹಾಗೆ ನೋಡ್ತೀಯಾ? ಏನೂ ಇಲ್ಲ. ನ್ಯಾಯ ದೇವತೆ ಕಣ್ಣಿಗೆ ಕರಿ ಬಟ್ಟೆ ಕಟ್ಟಿ ಕಾನೂನು ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಸಾಧನೆ ಮಾಡೋ ನಿನ್ನಂಥ ರಾಜಕಾರಣಿಗಳ ಕಾಲ ಹತ್ರ ಕಾನೂನು ಸಿಕ್ಕಾಕೊಂಡು ಒದ್ದಾಡ್ತಿದ್ಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏಯ್, ಮರ್ಯಾದೆಗೆ ನರೇಂದ್ರನ ಹೊರಗೆ ಬಿಡೋದಕ್ಕೆ ಲಂಚ ಎಷ್ಟು ಕೇಳ್ತಿ? ಏಯ್, ಅವನ್ನೇನ್ ಕೇಳ್ತೀಯಾ? ನಾನು ಬಿಡಿಸ್ತೀನಿ, ಬಟ್ ಆನ್ ಒನ್ ಕಂಡೀಷನ್. ಅಂದ್ರೆ? ವೆರಿ ಸಿಂಪಲ್. ನನ್ನ ಮಗಳು ಸ್ವಾತಿನ ಆ ರಾಕಿ ಫ್ರೆಂಡ್ ರಾಜುನಿಂದ ಬಿಡಿಸಿ ನನಗ್ ತಂದೊಪ್ಸು. ವೆರಿ ನೆಕ್ಸ್ಟ್ ಮೂಮೆಂಟ್ ಈ ನರೇಂದ್ರ ಅವನ ಮನೇಲಿರ್ತಾನೆ. ಆ ರಾಕಿ ಹೇಳೋ ಪ್ರಕಾರ ರಾಜಾ ಸ್ವಾತಿ ಇಬ್ರು ಒಬ್ರನ್ನೊಬ್ರು ಪ್ರೀತಿಸಿ ಮದುವೆ ಆಗಿರೋದು. ಅವನದೊಂದು ಮಹಾಪಾಪ. ನಿನ್ನ ಪಾಪ ಪುಣ್ಯಗಳನ್ನ ಬದುಕಿನ ತಕಡಿಲಿ ಹಾಕಿ ತೂಗು ನೋಡು. ಈ ಪಾಪನ ನೀನ್ ಪಾಲಿಸ್ತಾ ಇದ್ರೆ ನಿನ್ನ ಪುಣ್ಯ, ಐ ಮೀನ್ ಈ ನರೇಂದ್ರ ಮೇಲಿರ್ತಾರೆ ಅಲ್ವಾ? ಎಸ್ ಐ? ಎಸ್ ಮೇಡಮ್. ಮೈಯೆಲ್ಲ ವಿಷದ ಮುಳ್ಳಿರೋ ಕಾಡ್ ಹಂದಿ ನೀನು. ಮುಂದಿನ 24 ಗಂಟೆ ಒಳಗಡೆ ನನ್ನ ಮಾತಿಗೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ನಾನು ಮುಳ್ಳು ಬಿಚ್ಚಿದ ಹಂದಿ ಆಗ್ತೀನಾ, ಇಲ್ಲ ನಾಡು ಮೆಚ್ಚಿದ ರಂಭ ಆಗ್ತೀನಾ ನಿನಗೆ ಗೊತ್ತಾಗುತ್ತೆ. ಗುಡ್ ಬೈ. ರಾಕಿ, ರಾಕಿ, ಏನ್ ಯೋಚನೆ ಮಾಡ್ತಿದ್ಯಾ? ನನ್ನ ಹತ್ರ ಮಾತಾಡಲ್ವಾ? ಯಾಕೆ ಕಣ್ಣೀರು? ಇದು ಕಣ್ಣೀರಲ್ಲ ರೇಖಾ,
ನನ್ನ ಆಕ್ರೋಶ, ಆವೇಶನ ಅದುಮಿಟ್ಟ ಕೆನ್ನೀರು. ಸುಖವಾಗಿದ್ದು ನಮ್ಮ ಸಂಸಾರನ ಸುಡುಗಾಡು ಮಾಡಿ ಬದುಕಲ್ಲಿ ಯಾವ ಅಪರಾಧನೂ ಮಾಡ್ದಿರೋ ನಮ್ಮ ಅಣ್ಣನ್ನ ಸಂಚಿನ ಸಲಾಕೆಯಲ್ಲಿ ಸಿಕ್ಸಿ ಆ ರಂಭ ಮಾಡ್ತಿರೋ ಅನ್ಯಾಯ ಅಕ್ರಮಗಳನ್ನ ಎದುರಿಸಕ್ಕಾಗಿ ತಡೆದಿಟ್ಕೊಂಡು ಬರ್ತಿರೋ ಆವೇಶದ ಕಣ್ಣೀರು ರೇಖಾ, ಆವೇಶದ ಕಣ್ಣೀರು. ಆ ನಯವಂಚಿಕೆ ಅಕ್ರಮವನ್ನ ಬಯಲಿಗಿಳಿದು ಯಾಕೆ ಸುಮ್ಮನಿದೆಯಾ ರಾಖಿ? ಸಮಯ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಹೌದು ರೇಖಾ. ರಾಕಿ, ನಿಮ್ಮ ಅಣ್ಣನ ವಿಚಾರದಲ್ಲಿ ರಂಭ ಮಾಡ್ತಿರೋ ಅನ್ಯಾಯ ಕೊನೆಗಾಣ್ಬೇಕು ಅಂದ್ರೆ ನೀನ್ ಮುಂದುವರಿಬೇಕು. ಸರ್, ತಾವು? ನಾನು ನಿನ್ ಹಾಗೆ ಶಕ್ತಿ ಇದ್ರೂ ಅನ್ಯಾಯನ ಎದುರ್ಸಕ್ಕಾಗದೆ ಬಲಿಪಶುವಾಗಿದ್ದೀನಿ. ನೀನೇನಾದ್ರೂ ಆ ರಂಭ ಮಾತಿಗೆ ಬೆಲೆ ಕೊಟ್ಟು ಆ ಸ್ವಾತಿನ ಅವಳಿಗೆ ಒಪ್ಸಿದ್ರೆ ಅವಳ ಬಾಳು ಹಾಳಾಗುತ್ತೆ. ಆದ್ರೆ ಆ ಸ್ವಾತಿನೊಳಗೆ ಒಪ್ಪಿಸ್ದೆ ಹೋದ್ರೆ ಕಂಬಿ ಹಿಂದಿರೋ ನಮ್ಮ ಅಣ್ಣನ್ನ ಬಿಡ್ಸಕ್ಕಾಗಲ್ಲ, ನಮ್ಮ ಅತ್ತಿಗೆ ಕಣ್ಣೀರ್ನ ನಿಲ್ಸಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಒಂದ್ ಮಾಡಿದ ಅವ್ರನ್ನ ಬೇರೆ ಮಾಡೋದು ಸರಿನಾ? ನಿಜ, ನನ್ನ ಸ್ವಾರ್ಥಕ್ಕೋಸ್ಕರ ಅವಳ ಬಾಳನ್ನ ಹಾಳು ಮಾಡೋದು ಸರಿಯಲ್ಲ. ಈಗ ನಾನು ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಸರ್. ಹೇಳ್ತೀನಿ, ಆದ್ರೆ ಇಲ್ಲಲ್ಲ. ಯಾಕಂದ್ರೆ ಗಾಳಿಗೂ ಕಿವಿ ಇರುತ್ತೆ. ನಮ್ಮಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು. ಯಾಕೆ ನಿಮ್ ಋಣನ ನಾನು ಯಾವತ್ತೂ ಮರೆಯೋಣ. ಫ್ರೆಂಡ್ ಮಾಡ್ತಿರೋ ಸ್ಮಾಲ್ ಡ್ಯೂಟಿ ಅಷ್ಟೇ. ಡೋಂಟ್ ವರಿ, ಬಿ ಹ್ಯಾಪಿ. ಬಲ್ಲ ಯಾಕೆ? ಓಕೆ, ಥ್ಯಾಂಕ್ ಯು. ಬಾಯ್ ಸ್ವಾತಿ. ಬರ್ತೀವಿ. ಕೈ ಮುಗಿಯೋ. ಆಂಟಿ, ಕೂತ್ಕೊಳ್ಳ. ಕೂತ್ಕೋ. ಅತ್ತೆ ಆಗಿದ್ರೆ ನೀನು ಪರ್ಮಿಷನ್ ತಗೊಂಡು ಕೂತ್ಕೋಬೇಕಾಗಿತ್ತು, ಪರ್ಮಿಷನ್ ತಗೊಂಡು ನಿಂತ್ಕೋಬೇಕಾಗಿತ್ತು. ಆದ್ರೆ ಮೇಡಮ್ ಈಗ ಅತ್ತೆನೂ ಅಲ್ಲ, ನೀನ್ ಅಳಿಯಾನೂ ಅಲ್ಲ. ಅದಕ್ಕೆ ನೀನೇ ಕಾರಣ ಮುದ್ದು ಕೃಷ್ಣ. ನಾನಾ? ಮತ್ಯಾರು ಅಲ್ರಿ? ಹೆಸರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದೀರಾ. ಆಫ್ಟರ್ ಆಲ್ ಒಬ್ಬ ಬೀದಿ ರೌಡಿನ ಏನು ಮಾಡಕ್ಕಾಗ್ಲಿಲ್ವದ್ರಿ ನಿಮ್ ಕೈಲಿ? ಇದು ಪಬ್ಲಿಕ್ ಮ್ಯಾಟರ್ ಆಗಿದ್ರೆ ಆವತ್ತೇ ಅವನನ್ನ ಲಾಕಪ್ ಅಲ್ಲಿ ಹಾಕ್ಸಿ ಬೀದಿ ದನಕ್ ಬಡ್ದಾಗ ಬಡಿಸ್ತಿದ್ದೆ. ಆದ್ರೆ ಏನು ಮಾಡೋಕ್ಕಾಗ್ಲಿಲ್ವಲ್ರಿ? ಆಂಟಿ, ನೀವು ಇವಾಗ್ಲೂ ಹೂ ಅನ್ರಿ. ಅವ್ರೆಲ್ಲೇ ಇದ್ರು ಯಾಕೆ ಆಂಟಿ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀರಾ? ನಾನೇನೋ ತಪ್ಪು ಹೇಳದ್ನಾ? ನೀ ಹೇಳಿದ್ದೆ ರೈಟು ಕಣೋ ದಡ್ಡ. ಆದ್ರೆ ಈ ಕೆಲಸನ ಅವಳ ಮದುವೆ ದಿನ ಮಾಡಿದ್ರೆ ನೀನ್ ಹೀರೋ ಆಗ್ತಾ ಇದ್ದೆ. ಅದೇ ಅವ್ರ ಚಿಂತೆ ಅಲ್ವಾ ಮೇಡಮ್? ಈಗಲೂ ನೀವೇನು ಯೋಚನೆ ಮಾಡಬೇಡಿ. ನಿರ್ದಾಕ್ಷಿಣ್ಯವಾಗಿ ಪಕ್ಷ ಹೊಡೆದ್ ನನ್ನ ಮಗ ನಾನು. ಅದ್ ನಿಮಗೂ ಗೊತ್ತು. ನೀವು ಹೂವನ್ನಿ ಆ ರಾಕಿ, ಆ ನಿಮ್ಮ ಶತ್ರು, ನಿಮ್ಮ ಅಳಿಯನ್ನ ಫಿನಿಶ್. ಆ ಕೆಲಸ ನಾನು ಮನಸ್ಸು ಮಾಡಿದ್ರೆ ಯಾವತ್ತೋ ಮಾಡ್ತಿದ್ದೆ. ಆದ್ರೆ ಸುಖದ ಸುಪ್ಪತ್ಕೆಲೆ ಬೆಳೆದ್ ನನ್ನ ಮಗಳು ಬಡತನದಲ್ಲಿ ಬೇಯೋಕಾಗ್ದೆ ಇವತ್ತಲ್ಲ ನಾಳೆ ನನ್ನ ಮಡ್ಲಿಗೆ ಬಂದು ಬೀಳ್ತಾಳೆ ಅಂತ ಇಲ್ಲಿವರೆಗೂ ಕಾದೆ. ಆದ್ರೆ ಬರ್ಲಿಲ್ಲ. ಅದಕ್ಕೆ ಆ ನರೇಂದ್ರನ ಅಡ್ಡ ಇಟ್ಟು ಚಾಲೆಂಜ್ ಮಾಡಿದೆ. ಹಲೋ, ನಾನ್ರಿ CM ಬ್ರದರ್ ಮಾತಾಡ್ತಿರೋದು. ಯಾರು? ಮೇಡಮ್ ಬೇಕಾ? ಆಂಟಿ ಫೋನ್. ಹಲೋ, ನಾನು ರಾಕಿ ಮಾತಾಡ್ತಿರೋದು. ನಿಮ್ಮ ಮಗಳು ಸ್ವಾತಿನ ಕನಕಪುರ ರಸ್ತೆ ಹತ್ರ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಕರ್ಕೊಂಡು ಬರ್ತೀನಿ. ಗ್ಯಾರಂಟಿ ಏನು? ಯಾಕೆ, ನಂಬಿಕೆ ಇಲ್ವಾ? ನಾನೇನ್ ನಿನ್ನ ಹಾಗೆ ಹೆಜ್ಜೆಗೂ ಸುಳ್ಳು ಹೇಳಿ ಓಟ್ ತಗೊಳಕ್ ಓಡಾಡೋ ರಾಜಕಾರಣಿ ಅಲ್ವೇ? ಇನ್ನೊಂದು ಗಂಟೆ ಒಳಗೆ ನಮ್ಮ ಅಣ್ಣನ ಹೊರಗಡೆ ಬಿಟ್ರೆ ನಿನ್ನ ಮಗಳು ನಿನ್ನ ಕಣ್ಣಿಗೆ ಬೀಳ್ತಾಳೆ. ಇಲ್ದೆ ಹೋದ್ರೆ ಹಲೋ ಹಲೋ. ಯಾರ್ದು ಮೇಡಮ್ ಫೋನು? ಅಪೋಸಿಟ್ ಪಾರ್ಟಿದ? ಅಲ್ಲ, ಆ ರೌಡಿ ರಾಕಿದು. ನನ್ನ ಮಗಳನ್ನ ತಂದೊಪ್ಸೋ ಕೊಟ್ಟಿರೋ ಕಡೆ ಕಾಶನ್. ಸ್ಥಳ ಕನಕಪುರದ ರಸ್ತೆಯಲ್ಲಿರೋ ದೇವಸ್ಥಾನದಲ್ಲಿ. ಪ್ರದೀಪ್, ಪ್ರದೀಪ್! ಆ ರಾಖಿ ಎಲ್ಲಿದ್ರೇನು? ನಿಮಗೆ ಬೇಕಾಗಿರೋದು ರಾಜಾ ಸ್ವಾತಿ. ನರೇಂದ್ರ ನನಗೆ ಬೇಕು.
ராஜன் எப்படி இருக்கே? பாலிடிக்ஸ் எல்லாம் எப்படி இருக்கு? Keep it up. ಹೇಡಿಗಡ ಏಳ್ರ ಮೇಲೆ. ಲುಕ್, ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಅತಿ ಬುದ್ಧಿವಂತಿಕೆ ಮಾಡಿ ನಿನ್ನ ಆಶಿಕೆ ನೀನು ನಂದಿ ಹಾಡ್ಕೋಬೇಡ. ಹಾ, ಶಬ್ಬಾಷ್. ಸೃಷ್ಟಿನೇ ಸರ್ವನಾಶ ಆದ್ರೂ ಬದುಕೋ ಅಂತ ಗಟ್ಟಿ ಜೀವ ಕಣೋ ಇದು. ಯಾಕೆ ಗೊತ್ತಾ? ಈ ರಂಭಾದೇವಿ ಒಂದು ಫಿನಿಕ್ಸ್ ಪಕ್ಷಿ ಇದ್ದಾಗೆ. ಹೆಣ್ಣಿನ ಸಂತಾನನೇ ಇಲ್ದೆ ದಾಹದಿಂದ ಸುಟ್ಟು ಬೂದಿಯಾಗಿ ಹೇಗೆ ಮರುಜನ್ಮ ಪಡೆಯುತ್ತೋ ಹಾಗೆ ಈ ರಂಭಾದೇವಿ ಮರುಜನ್ಮ ಪಡಿತಾನೇ ಇರ್ತಾಳೆ. ಏನನ್ನಾದ್ರೂ ಸಾಧಿಸ್ತಾನೆ ಇರ್ತಾಳೋ. ಯಾವತ್ತು ರಂಭಾದೇವಿಗೆ ಸೋಲು ಆವತ್ತೇ ಅವಳು ಸಾವು ಕಣೋ. ಆಫ್ ಕೋರ್ಸ್, ಸೋಲು ನಿನಗೆ ಕಟ್ಟಿಟ್ಟ ಬುತ್ತಿ. ಸಾಯೋದಕ್ಕೆ ಸಿದ್ಧವಾಗು ರಂಭಾದೇವಿ. ಯಾಕೆಂದ್ರೆ ನಿನ್ನ ಪಾಲಿಗೆ ಯಮ ನಾನೇ. ನೀನ್ ಅಂದ್ಕೋಬೇಕಷ್ಟೇ. ಅಂದ್ಕೊಂಡಿದ್ದನ್ನ ಮಾಡಿ ತೋರ್ಸೋನು. ಅರ್ಥವಿಲ್ದೆ ಮಾತಾಡ್ತಾ ಕಾಲ ವ್ಯರ್ಥ ಮಾಡೋಕೆ ಈ ರಂಭಾಗಿಷ್ಟ ಇಲ್ಲ. ಅರ್ಥವಾಗೋ ವಿಷಯ ಅನರ್ಥವಾಗಿ ಅರ್ಥ ಮಾಡ್ಕೊಳ್ಳೋ ನಿನ್ನಂಥವಳ ತರ ಮಾತಾಡಿ ಕಾಲ ವ್ಯರ್ಥ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಈ ರಂಭಾದೇವಿ ಯಾವತ್ತು ತಾನಿರೋ ಜಾಗಕ್ಕೆ ಎಲ್ರನ್ನು ತರಿಸ್ಕೋತಾಳಿಯ ಹೊರತು ತಾನು ಯಾರ ಹತ್ರನೂ ಹೋಗೋದಿಲ್ವೋ ಅದು ಇವಳ ಲೈಫ್ ಡಿಕ್ಷನರಿಲೇ ಇಲ್ಲ. ನಾನ್ ನನ್ನ ರೌಡಿಗಳನ್ನ ನಿನ್ನ ಹತ್ರ ಕಳ್ಸಿದ್ರೆ ನೀನ್ ಅವ್ರನ್ನ ಹೊಡಿತೀಯಾ? ನಿನ್ನ ತನನ ನೀನ್ ತೋರಿಸ್ಕೊಳಕ್ಕೆ ನನ್ನ ಹತ್ರ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನನ್ನ ಇಲ್ಲಿ ತರಿಸ್ಕೊಳಕ್ಕೆ ನಾನು ಮಾಡಿದ ಮಾಸ್ಟರ್ ಪ್ಲಾನ್ ಇದು. ನೀನು ಗೆದ್ರೆ ಆಡೋಕ್ ಬಂದಿದ್ದೆ ಅಂತೀಯಾ? ಸೋತ್ರ ನೋಡಕ್ ಬಂದಿದ್ದೆ ಅಂತೀಯಾ? ವಾಟ್ ಎವರ್ ಇಟ್ ಇಸ್, ನಿನ್ ಹಣೆ ಬರೋಣ ನಾನ್ ಬರಿತೀನಿ. ಹುಚ್ಚ, ಆ ಬ್ರಹ್ಮನೇ ನನ್ನ ಹಣೆ ಬರಹ ಬರೆಯೋಕ್ಕಾಗ್ಲಿಲ್ಲ. ನೀನ್ ಯಾವ ಬಚ್ಚನೋ? ಮುಚ್ಚು ಬಾಯಿ ರಂಭಾದೇವಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾನ್ ಯಾರು ಅನ್ನೋದನ್ನ ನಿನ್ನ ಬಾಯಲ್ಲಿ ಹೇಳುವಾಗ ಮಾಡ್ಲಿಲ್ಲ ಅಂದ್ರೆ ಮಾಡೇ ಮಾಡ್ತೀನಿ. ಏಯ್ ರಂಭಾದೇವಿ, ನಿನ್ನ ಪಾಲ್ಗೆ ಶನಿ 9ನೇ ಮನೆಗೆ ಬಂದಿದ್ದು ಆಯ್ತು, ಹೆಗಲೇರಿದ್ದು ಆಯ್ತು. ಮತ್ತೆ ಬಂದು ಭೇಟಿ ಆಗ್ತೀನಿ. ಬಾಯ್. ಸೇಮ್ ಫಿಗರ್, ಬ್ಯೂಟಿಫುಲ್. ಎಷ್ಟೊತ್ತಾಯ್ತು ರಾಕಿನೇ ಬರ್ಲಿಲ್ವಲ್ಲ? ಹಾಯ್ ಸ್ವೀಟಿ, ಹೌ ಆರ್ ಯು? ಥು ರಾಸ್ಕಲ್. ಏಯ್, ಯಾವನು ನೀನು? ಸರ್ ಬನ್ನಿ ಸರ್, ಒಳ್ಳೆ ಸಮಯಕ್ಕೆ ಬಂದ್ರಿ. ಇವನಾಗ್ಲಿಂದ ಬೀದಿಯಲ್ಲಿ ನಿಂತ್ಕೊಂಡು ನಾನು ರೇಗಿಸ್ತಾನೆ ಇದ್ದಾನೆ. ನಮಸ್ಕಾರ ಸರ್. ಇವ್ರು ಯಾರು ಅಂತ ತಿಳ್ಕೊಂಡ್ರಮ್ಮ? CM ಮುದ್ದು ಕೃಷ್ಣ ಅವ್ರ ತಮ್ಮನಮ್ಮ. ನಮಸ್ಕಾರ. ನಾನ್ ಯಾರು ಅಂತ ಗೊತ್ತಾಗುತ್ತೆ. ನೀನ್ ಯಾರು ಅಂತ ಗೊತ್ತು ಕಣೆ. 10 ರೂಪಾಯಿ ಗಿರಾಕಿನ ನೂಕಿ ನನ್ ಜೊತೆ ಜಾಲಿ ಆಗಿರ್ಬೋದಲ್ಲ ಬುಲ್ಬುಲ್. ಏಯ್ ಹಿಂಗ್ ತಳ್ತಾರ ಬಾರ. ಏಯ್ ಲೋಫರ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಬ್ರೇಕ್ ಡ್ಯಾನ್ಸ್ ನ ನಾನ್ ನಿನಗೆ ಕಲಿಸ್ತೀನಿ. ಅದಕ್ಕೂ ಮುಂಚೆ ನಾನು ಒಂದು ಕಲಿಸ್ತೀನಿ. ಅಬ್ಬಾ, ಓ ಯಾ, ಮೈ ಡಿಯರ್ ಕರೆಕ್ಟ್ ರಾಣಿ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು ಮೈ ಡಿಯರ್ CM ತಮ್ಮ. ಅಯ್ಯೋ. ಅಯ್ಯೋ, ಆ ಟೈಮಲ್ಲಿ ನಿಂತಿದ್ರೆ ಒಳ್ಳೆ ಮಜಾ ತಗೋಬಹುದಾಗಿತ್ತು ಗೊತ್ತಾ? ಅಲ್ಲ, ನಿನ್ ಜಡೆ ನೋಡಿದ ತಕ್ಷಣ ಜರ್ಕೊಂಡು ಹೋಗ್ಬಿಟ್ನಲ್ಲ. ಇವನ್ ಮುಂದೆ ಇಟ್ಕೊಂಡು ನಮ್ಮಣ್ಣನ್ ಯಾಕೆ ಬಿಡಿಸ್ಕೋಬಾರ್ದು? ಹೇಗೆ ಹೇಳ್ತೀನಿ, ಆದ್ರೆ ನಾನು ಮಾಡೋ ಪ್ಲಾನಲ್ಲಿ ನೀನ್ ಕೋಆಪರೇಟ್ ಮಾಡ್ಬೇಕು. ನಾನಾ? ಓಕೆ, ಆದ್ರೆ ನಂದೊಂದು ಕೆಲ್ಸಕ್ಕೆ ನೀವು ಕೋಆಪರೇಟ್ ಮಾಡ್ಬೇಕು. ನಿನ್ ಕೆಲ್ಸನಾ? ಏನದು? ಅದು ಆ? ಇದು. ಓ, ಇದಾ? ಓಕೆ. ನಾನು ಒಂದ್ ಸ್ವಲ್ಪ ನನ್ನ ಫ್ರೆಂಡ್ ಮೀಟ್ ಮಾಡಕ್ ಹೋಗ್ಬೇಕು. ಹೌದಾ? ಓಕೆ ಆಕಾಶ್, ನನ್ಗೆ ಸ್ವಲ್ಪ ಕೆಲಸ ಇದೆ, ನಾಳೆ ಮೀಟ್ ಮಾಡ್ತೀನಿ. ಬಾಯ್. ಚುಮ್ಮಾ
ಬ್ಯೂಟಿಫುಲ್ ಆಪರ್ಚುನಿಟಿ ಅಂದ್ರೆ ಹೀಗೆ ಬರಬೇಕು. ಇವತ್ತು ನೀವಿಲ್ದೆ ಹೋಗಿದ್ದಿದ್ರೆ ನಾನು ಬಿದ್ದು ಕೈಕಾಲು ಮುಟ್ಕೊಂಡ್ಬಿಡ್ತಿದ್ದೆ. ನನ್ನ ಸೇವ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಇಲ್ಲ ಇನ್ನು ಏನಾದ್ರು? ಯು ನಾಟಿ. ಹೇಗೆ ಸರ್, ಸಿಎಂ ಮುದ್ದುಕೃಷ್ಣರ ಸರ್ಕಾರ 2 ವರ್ಷ ಪೂರೈಸಿದ್ದಕ್ಕೆ ನಾಳೆ ರಾತ್ರಿ ಆ ರಂಭಾದೇವಿ ಪಾರ್ಟಿ ಕೊಡ್ತಿದ್ದಾರೆ ಹೋಟೆಲ್ ಕ್ಯಾನ್ ಕಾರ್ಡ್ನಲ್ಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವೆಲ್ಲರೂ ತುಂಬಾ ಸಂತೋಷ ಪಡಬೇಕಾದಂತ ದಿನ. ಯಾಕೆಂದ್ರೆ ನಮ್ಮ ಪಕ್ಷ 2 ವರ್ಷದಿಂದ ಸರ್ಕಾರವನ್ನ ಯಶಸ್ವಿಯಾಗಿ ನಡೆಸಿ ಅಪಾರ ಜನಪ್ರಿಯತೆಯನ್ನು ಗಳಿಸಿ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಮ್ಮ ಪಕ್ಷದ ಅಧ್ಯಕ್ಷಿಣಿ ರಂಭಾದೇವಿಯವರೇ ಕಾರಣ. ಇದಕ್ಕೆ ಸಾಕ್ಷಿ ಏನು ಅಂದ್ರೆ ಇಂದು ನಾವು ನಡೆಸಬೇಕಾದ ಕಾರ್ಯಕ್ರಮವನ್ನ ಅವರೇ ಮುಂದೆ ನಿಂತು ನಡೆಸ್ತಾ ಇರೋದು. ಇದರಿಂದ ಅವರು ನಮ್ಮ ಪಕ್ಷದ ಮೇಲೆ, ನಮ್ಮ ಮೇಲೆ ಇಟ್ಟಿರೋ ಅಭಿಮಾನ ಎಂಥದ್ದು, ಎಷ್ಟು ದೊಡ್ಡದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ ಅಭಿಮಾನವನ್ನು ಉಳಿಸ್ಕೋಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಶಿರಸ ವಹಿಸಿ ನಮ್ಮ ಪಕ್ಷಕ್ಕೆ ನಾವು ದುಡಿಬೇಕು ಅಂತ ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ. ಹಾಗೆ ಈ ಶುಭ ಸಂಜೆ ನಮ್ಮೆಲ್ಲರಿಗಾಗಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕು ಅಂತ ರಂಭಾದೇವಿಯವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ಸಂತೋಷ, ತುಂಬಾ ಸಂತೋಷ. ಮಾನ್ಯ ಮುಖ್ಯಮಂತ್ರಿಯವರು ನನ್ನನ್ನು ತುಂಬಾ ಹೊಗಳ್ತಾ ಇದ್ದಾರೆ. ಅವರು ಹೊಗಳುವಂತ ಕೆಲಸನ ನಾನು ಏನೂ ಮಾಡಿಲ್ಲ. ಜನಸೇವೆನೆ ಜನಾರ್ದನನ ಸೇವೆ ಅಂತ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈ 2 ವರ್ಷದ ಸಾಧನೆಗೆ ನಮ್ಮ ಮುಖ್ಯಮಂತ್ರಿಯವರೇ ಕಾರಣ. ಈ ಸಾಧನೆಗಾಗಿ ತಾವೆಲ್ಲರೂ ಪಣ ತೊಟ್ಟು ದುಡ್ದಿದ್ದೀರಿ. ಈ ಸಾಧನೆಯ ಸವಿ ನೆನಪಿಗಾಗಿ ನಾನೊಂದು ಪುಟ್ಟ ಸಮಾರಂಭವನ್ನ ಏರ್ಪಡಿಸಿದ್ದೀನಿ. ಈ ಸಮಾರಂಭದಲ್ಲಿ ತಾವೆಲ್ಲರೂ ಮುಜುಗರ ಇಲ್ಲದೆ ಈ ಸಮಾರಂಭದ ಸವಿಯನ್ನ ಸವಿಬೇಕಾಗಿ ಪ್ರಾರ್ಥಿಸ್ಕೊಳ್ತೇನೆ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಮಾತಾಡಕ್ ಬರಲ್ವಾ? ಒಬ್ಬ ಮುಟ್ಟಾಳ ಸಿಕ್ಕಿದ್ರೆ ಪಟ್ಪಟ ಅಂತ ತಲೆ ಮೇಲೆ ಹೊಡೆದು ಕೆಟ್ಟದಾಗ ಮಾತಾಡಕ್ ಬರುತ್ತೆ? ಏನ್ ನಡೀತು ಅಂತ ನಿಜ ಹೇಳು. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ದು ಅಲ್ದೆ ಹೀಗ್ ಮಾಡ್ದೆ ಅಂತ ನಾಚಿಕೆನೇ ಇಲ್ದೆ ನನ್ನ ಮುಂದೆ ನಿಂತಿದ್ಯಲ್ಲ, ನೀನು ಒಬ್ಬ ಇನ್ಸ್ಪೆಕ್ಟ್ರ? ಹೆದ್ರ ಪುಕ್ಲ. ಅದು ಪೊಲಿಟಿಕಲ್ ಲೀಡರ್ಸ್ಗೆಲ್ಲ ಬಾಸ್ ಆಗಿರೋ ನನ್ನ ಮುಂದೆನೆ ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು. ನಿನ್ನ ಈ ಸರ್ಕಲ್ ನಲ್ಲಿ ಇಟ್ಕೊಂಡಿರೋದು ನನ್ನ ಮಾತು ಕೇಳೋಕ ಇಲ್ಲ ಸಿಎಂ ಮಾತು ಕೇಳೋಕ? ಅಷ್ಟಕ್ಕೂ ಆ ಸಿಎಂ ನರೇಂದ್ರನ ರಿಲೀಸ್ ಮಾಡಿದಕ್ಕೆ ಏನ್ ರೀಸನ್ ಅಂತ ಗೊತ್ತಾ ನಿನಗೆ? ಯಾಕೆ ಮಾತು ಬರಲ್ವಾ? ಯಾವನೋ ಒಬ್ಬ ಕೈಲಾಗದ ಮುಟ್ಟಾಳ ಸಿಕ್ಕಿದ್ರೆ ಕೆಟ್ಟದಾಗ ಮಾತಾಡಕ್ ಬರುತ್ತೆ, ಇಲ್ಲ ಮಾತಾಡಕ್ ಬರಲ್ವಾ? ಏನ್ ನಡೀತು ಅಂತ ನಿಜ ಬಗ್ಳು. ಕಮ್ ಆನ್, ಟೆಲ್ ಮಿ ದ ಟ್ರೂತ್. ನಿಜವಾಗ್ಲೂ ನಡೆದಿದ್ದಿಷ್ಟೇ ಮಾಯಿ. ಆ ನರೇಂದ್ರನ್ ಬಿಡದೆ ಹೋದ್ರೆ ತಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ ಖುದ್ದಾಗಿ ಸಿಎಂ ಅವ್ರಿಗೆ ಫೋನ್ ಮಾಡಿದ್ರು. ಆದ್ರೂ ನಾವು ನಿಮ್ಮ ಅಪ್ಪಣೆ ಬೇಕು ಅಂತ ಹಠ ಹಿಡಿದೆ. ಸೀಟ್ನಲ್ಲಿರೋ ಸಿಎಂ ಹೇಳಿದ್ರು ಅಂತ ಆ ನರೇಂದ್ರನ್ ಹೊರಗ್ಬಿಟ್ಟೆ. ನಿನ್ನ ಮುಟ್ಟಾಳ್ ತಂದಿದ್ದ ನನ್ನ ಮಗಳಿರೋ ಜಾಗನೂ ನನಗೆ ಗೊತ್ತಾಗ್ಲಿಲ್ಲ. ಅದನ್ನ ತಿಳ್ಕೊಳ್ಳೋ ಯೋಗ್ಯತೆ ನಿನಗಿಲ್ವಾ? ಮಾಯಿ, ನಿಮ್ ಮಗಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಖಂಡಿತ ತಲಾಶ್ ಮಾಡ್ತೀವಿ. ಏನ್ ಮಾಡ್ತೀಯೋ ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ. ಇನ್ನು 24 ಗಂಟೆ ಒಳಗೆ ನನ್ನ ಮಗಳು ನನ್ನ ಮನೆಗೆ ಬರಬೇಕು. ಆ ರಾಕಿ ಸರ್ವನಾಶ ಆಗ್ಬೇಕು. ಒಂದು ಸ್ಮಾಲ್ ಸಜೆಷನ್ ಮೇಡಮ್. ಏನಿಲ್ಲ, ಆ ರಾಕಿನ ಸರ್ವನಾಶ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ನನ್ನೇನು ಮಾಡು ಅಂತೀಯಾ? ಸ್ಲೋ ಆಗಿ ಆ ರಾಕಿನ ಹಿಂಬಾಲಿಸಿ ನಿಮ್ ಮಗಳನ್ನ ವಶಕ್ಕೆ ತಗೊಂಡ್ಮೇಲೆ ಆ ರಾಕಿನ ಏನು ಅವನು ವಂಶನೇ ಇಲ್ಲ ಅನ್ಸ್ಬಿಟ್ರೆ? ನನ್ನ ಮಗಳ ಮನಸ್ಸು ಕೆಡಿಸಿ ನನ್ನ ಮನಸ್ಸಿನ ಶಾಂತಿನೇ ಹಾಳು ಮಾಡಿರೋ ಆ ಕೆಟ್ಟ ಹುಳು ರಾಜನ್ ಸಮೇತ ಸಾಧ್ಯನಾ? ಖಂಡಿತ ಸಾಧ್ಯ. ತಪ್ಪಿದ್ರೆ ಗೊತ್ತು, ನಿಮ್ ಮನೆ ನೆಲಮಾಳಿಗೆಲ್ಲಿರೋ ನಾಯಿಗಳ ಬಾಯಿಗೆ ಸಿಕ್ಕಿ ಸಾಯ್ತೀನಿ. ಸರಿ, ನೀನ್ ಹೋಗ್ಬೋದು. ಈ
ಜೋಡಿ ಕೂಡಿ ಹಾಕೋ ಸ್ಟೆಪ್ಸ್ಗೆ ನೀವು ಹಾಕ್ಬೇಕು ಕ್ಲಾಪ್ಸ್ ಕ್ಲಾಪ್ಸ್. ಈ ಜೋಡಿ ಕೂಡಿ ಹಾಕೋ ಸ್ಟೆಪ್ಸ್ಗೆ ನೀವು ಹಾಕ್ಬೇಕು ಕ್ಲಾಪ್ಸ್ ಕ್ಲಾಪ್ಸ್. ಈ ಜೋಡಿ ಹಾಡಿ ಕುಣಿಯುವ ರೀತಿಗೆ ನೀವು ಹೇಳ್ಬೇಕು ಸೂಪರ್ ಡಾನ್ಸರ್ ಸೂಪರ್ ಡಾನ್ಸರ್ ಸೂಪರ್ ಡಾನ್ಸರ್. ಈ ಜೋಡಿ ಕೂಡಿ ಹಾಕೋ ಸ್ಟೆಪ್ಸಿಗೆ ನೀವು ಹಾಕ್ಬೇಕು ಕ್ಲಾಪ್ ಕ್ಲಾಪ್. ಈ ಜೋಡಿ ಹಾಡಿ ಕುಣಿಯುವ ರೀತಿಗೆ ನೀವು ಹೇಳ್ಬೇಕು ಸೂಪರ್ ಡಾನ್ಸರ್ ಸೂಪರ್ ಡಾನ್ಸರ್ ಸೂಪರ್ ಡಾನ್ಸರ್. ಸತ್ಯವೂ ಸತ್ತಿದೆ ಮಿಥ್ಯವೂ ಮೆರೆದಿದೆ. ಅನ್ಯಾಯ ಅನಾಚಾರ ಅಧರ್ಮ ಅಕ್ರಮ ಮೇರೆ ಮೀರಿದೆ. ಸಹಕಾರ ನೀಡಿ ಉಪಕಾರ ಮಾಡಿ ಸಹಕಾರ ನೀಡಿ ಉಪಕಾರ ಮಾಡಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಕ್ರಾಂತಿಗೆ ನಾಂದಿ ಹಾಡಿ. Come on, clap! We are the super dancers. We are the super dancers. ನೀವು ಹೇಳಲೇಬೇಕು. We are the super 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 dancers. ಬೆನ್ನಲ್ಲಿ ಚೂರಿಯ ಇರಿಯುವ ಜನರು ಇಲ್ಲಿಗರೆಂದು ಬಲ್ಲೆವು. ಸೊಕ್ಕಲಿ ಮೆರೆವ ಕತ್ತಲೆ ಜಗದ ದೊರೆಗಳು ಯಾರೆಂದು ಬಲ್ಲೆವು. ಬೆನ್ನಲ್ಲಿ ಚೂರಿಯ ಹಿರಿಯುವ ಜನರು ಇಲ್ಲಿ ಹಾರೆಂದು ಬಲ್ಲೆವು. ಸೊಕ್ಕಲಿ ಮೆರೆವ ಕತ್ತಲೆ ಜಗದ ದೊರೆಗಳು ಯಾರೆಂದು ಬಲ್ಲೆವು. ಸಮಯ ನೋಡಿ ಉರುಳ ಹಾಕೋ ದುಷ್ಟ ಕೂಟ ಭೇದಿಸಲು ಬಂದೆವು. ಸಮಯ ನೋಡಿ ಬಲೆಯ ಬೀಸಿ ಪಾಪ ಕೂಟವ ಅಳಿಸಲು ನಿಂತೆವು. We are the super dancers. We are the super dancers. ನೀವು ಹೇಳಲೇಬೇಕು. We are the super 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 dancers. Super dancers. Super dancers. ಬ್ಲಡಿ ಅಯ್ಯೋ! Help! Help! ಯಾರಾದ್ರೂ ಕಾಪಾಡಿ! ಯಾರಾದ್ರೂ ಕಾಪಾಡಿ! ನೀನೇನ್ ಮನ್ಸನ ರಾಕ್ಷಸನ ಆ ಹುಡುಗಿ ನಂಗೆ ಇಟ್ಕೊಂಡು ಹೊಡಿತಿದ್ಯಲ್ಲ. ಆ ಹುಡುಗಿಯ ನಿನ್ ಮೊಮ್ಮಗ. ಏಯ್, ಹಾಲು ಕುಡಿತೀನಿ ಕಣೆ ನೀನ್ ಸಿಕ್ಕಿದ್ಕೆ. ಹುಡುಗಿ ಏನಮ್ಮ ನಿನ್ನ ಹೆಸರು? ಎಲೆಕ್ಷನ್ಗೆ ಮುಂಚೆ ನಗುತ್ತಾ ನಾನು ಎಲ್ರ ಮುಖನೂ ನೋಡ್ತೀನಿ. ಎಲೆಕ್ಷನ್ ಆದಮೇಲೆ ಎಲ್ಲರೂ ನನ್ನ ಮುಖನ ಹಾಗೇ ಹೀಗೆ ನೋಡ್ತಾರೆ. ಆದರೆ ನಾನು ಮಾತ್ರ ಯಾರ ಮುಖ ಮೂತಿನೂ ನೋಡಲ್ಲ, ಗಂಡು ಹೆಣ್ಣು ಅಂತಾನೂ ನೋಡಲ್ಲ. ಏನ್ ಮಾಡ್ತೀನಿ ಗೊತ್ತಾ? ನನ್ನನ್ನ ಯಾರು ದುರ್ಗುಟ್ಕೊಂಡು ನೋಡ್ಬಾರ್ದು, ಅಲ್ವೇನ್ರಿ ಎಸ್ ಐ? ಕರೆಕ್ಟ್ ಸರ್. ಏನೇ, ನನ್ನ ತಮ್ಮ ರಂಬಾಳ ಮಗಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ನಿಮ್ಮ ಅಪ್ಪನ ಹತ್ರ ಹೇಳ್ದ್ಯಾ?
ಹೆದರ್ಬೇಡ ನಾನೇನು ಮಾಡೋದಿಲ್ಲ ಅಲ್ವಾ ಇನ್ಸ್ಪೆಕ್ಟ್ರೆ? ಹೌದು ಸರ್, ನೀವೇನು ಮಾಡೋದು. ನೀವ್ ಹೇಗೆ ಹೇಳ್ತೀರಾ ನಾ ಏನು ಮಾಡೋದಿಲ್ಲ ಅಂತ? ಅದು ನಾನು ಯಾವತ್ತೂ ನೋಡಿಲ್ವಲ್ಲ ಸರ್. ಗುಡ್. ಸೊ ನಾನು ಇವತ್ತು ಕೂಡ ಏನ್ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇಲ್ಲ. ಅರ್ಥವಾಯ್ತು ಸರ್. ಇನ್ಸ್ಪೆಕ್ಟರ್ ಸರ್, ಪಾಪ ಹುಡುಗಿ ಹೂವ ಇದ್ದಾಗಿದ್ದಾಳೆ, ಬೇಡಿ ಹಾಕ್ಬಿಟ್ಟಿದ್ದೀರಲ್ಲ ಪಾಪ. ಸಾರಿ ಸರ್. ಎಲ್ರೂ ಫ್ರೀ ಆಗಿ ಸುಖವಾಗಿ ಇರ್ಬೇಕನ್ನೋದೇ ನನ್ನ ಆಸೆ. ಆಕಾಶ್, ಹುಡುಗಿ ಒಬ್ಳೇ ಇದ್ದಾಳೆ, ಆಟ ಆಡ್ಕೊಂಡಿರು. ಬರ್ತೀನಿ ಮರಿ. Come on, darling. Come on. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೊಲೆ ಮಾಡಿದ ರೈಲ್ವೆ ಟ್ರ್ಯಾಕ್ ಸರ್, ನಿನ್ನೆ ರಾತ್ರಿ ಕೊಲೆ ಮಾಡಿರ್ಬೋದು ಅಂತ ನನ್ಗನ್ಸುತ್ತೆ ಸರ್. ಈ ಥರ ಕೇಸ್ಗಳೆಲ್ಲ ಏನು ಮನೆ ಕಡೆ ಇರ್ಬೇಕಪ್ಪ. ಬಹಳ ಅನ್ಯಾಯ ರೀ ಅಲ್ವಾ? ಪೊಲೀಸ್ನವ್ರಿಗೆ ಏನು ಮಾಡೋಕ್ಕಾಗಲ್ಲ ರೀ. ಈಗ ಕೊಲೆ ಮಾಡಿದವ್ರನ್ನ ಮಿಸ್ಟರ್ ಚಂದ್ರಮೋಹನ್, ಎಸ್ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್, ಕಳಿಸ್ತೀನಿ. ಆಂಬ್ಯುಲೆನ್ಸ್ ಬರುತ್ತೆ ಸರ್. ಓಕೆ. ಸಿಗ್ಬಾರ್ದು ತಂದೆ ಎಷ್ಟು ಬರ್ತಾರೆ ಕಣ್ರಿ ಇಲ್ಲಿ. ಈ ಪೊಲೀಸ್ನವ್ರು ಹಿಂಗೆ ಬರ್ತಾರೆ. ಇದಕ್ಕೆಲ್ಲ ಕಾರಣ ರಂಭಾದೇವಿ. ನನ್ನ ಯಾಕಸ್ತೀರಿ? ಯಾರು ನೀವು? ಬಿ ಕೂಲ್ ಮಿಸ್ಟರ್ ರಾಜು. ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು ಗೊತ್ತಾ? ನಾನ್ ಹೇಳ್ತೀನಿ, ಸಮಾಧಾನ. ಐ ಆಮ್ ಕರೆಕ್ಟ್. ನನಗೆ ಬೇಕಾಗಿರೋದು ನಿಮ್ಮ ಒಗಟಿನ ಮಾತುಗಳಲ್ಲ, ನನ್ನ ಪ್ರಶ್ನೆಗೆ ಉತ್ತರ. ನಿನ್ನ ಪ್ರಶ್ನೆಗೆ ಬರೀ ಉತ್ತರನೇ ಸಾಕಾ ಅಥವಾ ಪರಿಹಾರನೂ ಬೇಕು? ವಾಟ್ ಡು ಯು ಮೀನ್? ಐ ಮೀನ್, ನಿಮ್ ಸ್ವಾತಿ ಅಂದ್ರೆ ಆ ರಂಭಾನ ಮಗಳು, ಓ ಸಾರಿ, ನಿನ್ ಹೆಂಡತಿ ಸುಖವಾಗಿರ್ಬೇಕು ಅಂದ್ರೆ ಅದು ತಾನೇ ಮಾಡ್ಬೇಕು. ನಾನು ಹೇಳ್ತೀನಿ ಕೇಳು.
ಬಂದೆ. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ದಾಯ್ತಲ್ಲ. ನೋಡಿದ್ಮೇಲೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅನಿಸ್ತಾ ಇದೆ. ಅದೇನ್ ಬೊಗಳ್ತೀಯೋ ಬೊಗಳು. ಬೊಗಳೋದಿಕ್ಕೆ ನಾನು ನಿನ್ ಮನೆ ನಾಯಲ್ಲ. ಅದಕ್ಕಿಂತ ಕಡೆ ನೀನು. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಇಷ್ಟೊತ್ತಿಗೆ ಅವ್ರ ಟಾಪ್ ಎಗರೋಗ್ತಾ ಇತ್ತು. ಎಷ್ಟೇ ಆದ್ರೂ ನೀನ್ ನನ್ನ ಅತ್ತೆ ಅಲ್ವಾ, ಅದಕ್ಕೋಸ್ಕರ ಸುಮ್ಮನೆ ಬಿಡ್ತಾ ಇದ್ರಿ. ಅತ್ತೆ? ನನ್ನ ಅತ್ತೆ ಅಂತ ಕರೆಯೋ ಯೋಗ್ಯತೆ ಇನ್ನು 7 ಜನ್ಮ ಎತ್ತಿದ್ರು ನಿನಗೆ ಸಾಧ್ಯ ಇಲ್ಲ ಕಣೋ. ನೋ ಪ್ರಾಬ್ಲಮ್. ಅದೇ ಅಂತ ನಾನಿನ್ನ ಕರಿದೇ ಇದ್ರು ಈ ಸಮಾಜ ನಿನ್ನ ಮಗಳ ಗಂಡ ನಾನು ಅಂತ ಕರೆಯೋದನ್ನ ಬಿಡೋದಿಲ್ಲ, ಗೊತ್ತಾಯ್ತಾ? ಬಂದಿರೋ ವಿಷಯದ ಬಗ್ಗೆ ಮಾತಾಡು. ಗಂಡಸರನ್ನ ಕಂಡ್ರೆ ಯಾಕೆ ವಿಷಕ್ಕೆ ಹೋಗ್ತೀಯ? ಇದೇ ಗಂಡಸಿನ ಜೊತೆ ಪ್ರೀತಿ ಪ್ರೇಮ ಸರಸ ಸಲ್ಲಾಪ ಇಲ್ಲದೆ ನಿನ್ನ ಮಗಳನ್ನ ಹೆತ್ಯ? ಸಡನ್ ನಿನ್ನ ಮಗಳು ಬಂದು ಅಮ್ಮ ನಮ್ಮಪ್ಪ ಯಾರು ಅಂತ ಕೇಳಿದ್ರೆ ಹೇಳೋದಿಕ್ಕೆ ನಿನ್ನ ತಾಕತ್ತಿದೆಯಾ? ಇಂಪಾಸಿಬಲ್. ನಾನು ಯಾವ ಪ್ರಶ್ನೆಗೂ ನಿನ್ನಿಂದ ಉತ್ತರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಿನ್ನ ಬಗ್ಗೆ ನಿನಗೇ ಸರಿಯಾಗಿ ಗೊತ್ತಿಲ್ಲ. ಐ ಫೀಲ್ ವೆರಿ ಬ್ಯಾಡ್. ಸ್ಟಾಪ್ ಇಟ್ ನಾನ್ಸೆನ್ಸ್. ನನ್ನನ್ನ ಕೆದಕಿ ಕೆರಳಿಸಿ ನಿನ್ನ ಸಾವನ್ನ ನೀನೇ ಬಯಸ್ಬೇಡ. ಅದಕ್ಕೆ ನಾನು ಹೆದರ್ಕೊಳ್ಳೋದಿಲ್ಲ. ನಿನಗೆ ಅಡ್ಡ ಬಂದವ್ರನ್ನ ಸಾಯಿಸಿ ಸಮಾಧಿ ಕಟ್ಟಿ ಅದ್ರ ಮೇಲೆ ಅರಮನೆ ಕಟ್ಕೊಂಡು ಆಡಂಬರದ ಬಾಳ್ ನಡೆಸ್ತಾ ಇದೆಯಲ್ಲ, ಇಷ್ಟು ಸಾಲದ? ಇನ್ನು ಎಷ್ಟು ಜನನ ಬಲಿ ತಗೋಬೇಕು ಅಂತ ಇದೆಯಾ? ಮೊನ್ನೆ ತಾನೇ ಪ್ರೀತಿಯಿಂದ ಬೆರಿಬೇಕಾಗಿರೋ ರಾಖಿ ರೇಖನ ನಿನ್ನ ಒಕ್ಕ ದೃಷ್ಟಿಯಿಂದ ಬಲಿ ತಗೊಂಡೆ. ನೀನು ಮನುಷ್ಯತ್ವ ಇಲ್ದಿರೋ ಮೃಗ. ನೀನ್ ಏನ್ ಮಾಡೋದಕ್ಕೂ ಹೆಸೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಏಯ್, ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ನನ್ನ ಮಗಳನ್ನ ನನಗೆ ತಂದೊಪ್ಸು. ನೀನ್ ಸಾಯೋವರೆಗೂ ಬೇಕಾಗೋಷ್ಟು ಹಣ ಬಿಸಾಕ್ತೀನಿ. ಎಲ್ಲಾದ್ರೂ ತಗೊಂಡು ಹೊರಟೋಗು. ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸಾಯಿಸ್ತೀಯಾ? ಅಷ್ಟೇ ತಾನೇ? ಇಷ್ಟು ಬಿಟ್ಟರೆ ನಿನ್ನಿಂದ ಇನ್ನೇನು ಕಿಸಿಯೋಕ್ ಸಾಧ್ಯ? ಬಟ್ ನಿನ್ನ ಬಂಡವಾಳನ ಬೀದಿಗೆಳೆದು ನಿನ್ನ ನೋಡಿ ಜನರೆಲ್ಲ ಛೀ ಥೂ ಅನ್ನೋರ್ಗೂ ನಾನು ಸಾಯೋದಿಲ್ಲ. ಅಂದಾಗೆ ಮತ್ಬಿಟ್ಟಿದ್ದೆ. ಇವತ್ತಿನ ಮಗಳಿಗೂ ನನಗೂ ಶಾಂತಿ ಮುಹೂರ್ತ. ನೋ, ಶಾಂತಿ ಮುಹೂರ್ತ ಅಲ್ಲ, ನಿನ್ನ ಸಾವಿಗೆ ಮುಹೂರ್ತ. ಇಟ್ಸ್ ಮೈ ಚಾಲೆಂಜ್. ಚಾಲೆಂಜ್? ಓಕೆ, ನಿನ್ನ ಚಾಲೆಂಜ್ಗೆ ಮತ್ತೆ ಬರ್ತೀನಿ. ಯಾಕೆಂದ್ರೆ ಶಾಂತಿ ಮುಹೂರ್ತಕ್ಕೆ ಹೊತ್ತಾಗ್ಬಿಡುತ್ತೆ. ಬರ್ಲಾ? ಬೇಡ ಬಿಡು. ಶಾಂತಿ ಮುಹೂರ್ತ ಅಲ್ಲ, ನಿನ್ನ ಸಾವಿಗೆ ಮುಹೂರ್ತ. ಶಾಂತಿ ಮುಹೂರ್ತ ಅಲ್ಲ, ನಿನ್ನ ಸಾವಿಗೆ ಮುಹೂರ್ತ. ಸ್ವಾತಿ, ಓಕೆ ಓಕೆ ಓಕೆ. ಮಿಸ್ಟರ್ ಅವಿನಾಶ್, ಮಿಸ್ಟರ್ ರಾಜ, ನಿಮ್ಮ ಸಹಕಾರದಿಂದ ಆ ರಂಭಾದೇವಿ ಇಲ್ಲಿಗಲ್ ಬಿಸ್ನೆಸ್ನ
ಪ್ರೂಫ್ ಸಮೇತ ಹಿಡಿದಿದ್ದಾಯ್ತು. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಥ್ಯಾಂಕ್ಸ್ ಎಲ್ಲ ನಮ್ಮ ಪ್ರಯತ್ನದಲ್ಲಿ ಹೆಜ್ಜೆ ಹೆಜ್ಜೆಗೂ ಸ್ಫೂರ್ತಿ ಕೊಟ್ಟು ಸಹಕಾರ ನೀಡಿದ ACP ಶ್ರೀಲಲಿತಾ, ಐ ಮೀನ್ ನಿಮ್ಮ ಮಿಸಸ್ ಅವ್ರಿಗೆ ಸೇರಬೇಕು ಸರ್. ಥ್ಯಾಂಕ್ಸ್. ಅದ್ರ ಜೊತೆಗೆ ಅವ್ರಿಗೊಂದು ದೊಡ್ಡ ಪ್ರೈಸ್ ಕೂಡ ಕೊಡಬೇಕು. ತುಂಬಾ ಹೊಗಳ್ಬೇಡಿ, ನಾವೆಲ್ಲ ಸೇರಿ ಮಾಡಿದ ಪ್ರಯತ್ನಕ್ಕೆ ತಾನೇ ಈ ಸಕ್ಸಸ್. ಏನೇ ಆದ್ರೂ ಈ ಸಕ್ಸಸ್ಗೆ ನೀವೇ ತಾನೇ ಮೇಡಮ್. ಸರ್, ಅವಿನಾಶ್ ಹೇಳ್ದಾಗೆ ಮೇಡಮ್ಗೆ ನೀವೊಂದು ಒಳ್ಳೆ ಪ್ರೈಸ್ ಕೊಡ್ಲೇಬೇಕು ಸರ್. ಅವಳು ಜೀವನದಲ್ಲಿ ನೆನೆಸ್ಕೊಳ್ಳುವಂತ ಪ್ರೈಸ್ನ ಆಲ್ರೆಡಿ ಕೊಟ್ಟಿದ್ದೀನಿ. ನೋಡಿರ ಸರ್, ನಿಮ್ಮಲ್ಲೂ ಎಂಥ ಸ್ವಾರ್ಥ ಇದೆ ಅಂತ. ಅಲ್ಲ, ನಮ್ಗಳಿಗೆ ಗೊತ್ತಾಗದೇನೆ ನಿಮ್ಮ ಹೆಂಡತಿ ನೀವೇ ಪ್ರೈಸ್ ಕೊಟ್ಟಿದ್ರಲ್ಲ ಅಂತ. ಆ ಪ್ರೈಸ್ನ ನಿಮಗ್ ಕೊಡಕ್ ಆಗೋದಿಲ್ಲ ರೀ. ಅಂದ್ರೆ ಇಬ್ರು ಮಕ್ಳನ್ ಕೊಟ್ಟಿಲ್ವಾ? ಹಲೋ, ಹೂ ಇಸ್ ಸ್ಪೀಕಿಂಗ್? ಹಲೋ, ನಮಸ್ಕಾರ. MLA ಹಾಲಪ್ಪನ ಕೊಲೆ ಮಾಡಿದ ವ್ಯಕ್ತಿ ರಂಭಾದೇವಿ ಏನಂತ ಪ್ರೂಫ್ ಸಮೇತ ಹಿಡಿಯಕ್ ಬಂದಿರೋ ಅವಿನಾಶ್ ಫ್ರಮ್ CBI ಡಿಪಾರ್ಟ್ಮೆಂಟ್. ಐ ಆಮ್ ಕರೆಕ್ಟ್? ಯಾರು ನೀನು? ನಿನ್ನ ಎದುರಿಗಿರೋ ರಾಜನಿಗೆ ಫೋನ್ ಕೊಡು. ಕೊಡಲ್ಲ ಅಂದ್ರೆ ಇನ್ 10 ನಿಮಿಷದಲ್ಲಿ 4 ಹೆಣಗಳು ಬೀಳುತ್ತೆ. ಅಜಾ, ಯಾರ್ದು ಅವಿನಾಶ್? ಹಲೋ ರಾಜ, ಸರಿಯಾಗಿ ಕೇಳಿಸ್ಕೊ. ನಿನ್ನ ಪ್ರೀತಿಗೆ ಪ್ರೋತ್ಸಾಹ ನೀಡಿ ಪ್ರೇಮ ವಿವಾಹ ಮಾಡಿದ ತಪ್ಪಿಗೆ ಬಲಿಯಾದ ರಾಖಿ ಅವರ ಅಣ್ಣ ಅತ್ತಿಗೆ ಇಬ್ರು ಮಕ್ಕಳು ಬದುಕಿರ್ಬೇಕು ಅಂದ್ರೆ ನಾನು ಹೇಳೋ ಜಾಗಕ್ಕೆ ಇನ್ನು 1 ಗಂಟೆ ಒಳಗೆ ರಂಭಾದೇವಿ ಮಗಳು ಸ್ವಾತಿನ ಕರ್ಕೊಂಡ್ ಬರ್ಬೇಕು. ಏನಾದ್ರೂ ಪೊಲೀಸ್ ಜೊತೆಲಿ ಬಂದ್ರೆ 4 ಜನಕ್ಕೂ ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ಪೊಲೀಸ್ ನಿನ್ ಹಿಂದೆ ಬಂದ್ರೆ ಬಟನ್ ಪ್ರೆಸ್ ಮಾಡ್ತೀನಿ. ನಿನ್ ರಾಖಿ ಅಣ್ಣ ಅತ್ತಿಗೆ ಮಕ್ಕಳು ಚಿಂದಿ ಆಗ್ತಾರೆ. ಅವ್ರಿಗೇನು ಮಾಡಬೇಡಿ, ನಾನೊಬ್ಬನೇ ಬರ್ತೀನಿ. ನೀನ್ ಮೊದ್ಲು ಹೋಗು, ಅವ್ರಿಗೆ ಗೊತ್ತಾಗದಾಗೆ ನಾವು ಬರ್ತೀವಿ. ನೋ ಅವಿನಾಶ್, ನೋ. ಯಾವುದೇ ಕಾರಣಕ್ಕೂ ರಾಖಿ ಅಣ್ಣ ಅತ್ತಿಗೆಗೆ ತೊಂದರೆ ಆಗ್ಬಾರ್ದು. ಅದಕ್ಕೋಸ್ಕರ ನಾನು ಬೇಗ ಹೋಗ್ತೀನಿ. ಪ್ಲೀಸ್, ನೀವು ಸ್ವಲ್ಪ ತಡವಾಗಿ ಬನ್ನಿ. ಅಷ್ಟರೊಳಗಡೆ ನಾನು ಅವ್ರನ್ನ ವಿಚಾರಿಸ್ತೀನಿ. ಬಾ ದಾರಿಗೆ. ಇವ್ರಿಗೆ ಹೊಡೆದ್ರೆ ನೀನ್ ದಾರಿಗೆ ಬರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಹೇಳು, ರಾಜ ಎಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ? ಏನಂದೆ? ನಮಗ್ ಗೊತ್ತಿಲ್ಲ, ನಮ್ಮನ್ ಬಿಟ್ಬಿಡು. ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಯಾರನ್ನೂ ಬಿಡೋಲ್ಲ. ನನ್ನ ಮಗಳು ರಾಜ ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಿರ್ಬೇಕಲ್ಲ. ಹೇಳ್ತೀರಾ ಇಲ್ಲ ಹೆಜ್ಜೆ ಹೆಜ್ಜೆಗೂ ಚಿತ್ರಹಿಂಸೆ ಅನುಭವಿಸ್ತಾ ಇಡೀ ಸಂಸಾರನೇ ಸರ್ವನಾಶ ಆಗ್ತೀರಾ? ಎಷ್ಟೇ ಚಿತ್ರಹಿಂಸೆ ಕೊಟ್ರು ಗೊತ್ತಿಲ್ದಿರೋ ವಿಷಯನ ನಾನ್ ತಾನೇ ಹೇಗೆ ಹೇಳಿ? ನೀನಾ? ನಿನಗಿಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಸದ್ಯ ಈಗ್ಲಾದ್ರೂ ನನಗೆ ಧೈರ್ಯ ಇದೆ ಅಂತ ನೀನು ಒಪ್ಕೊಂಡ್ಯಲ್ಲ. ಗುಡ್, ವೆರಿ ಗುಡ್. ಸುಮ್ಮನೆ ಗಾಳಿಯಲ್ಲಿ ಗುದ್ದಾಡಿ ಮೈಕೈ ಯಾಕೆ ನೋಯಿಸ್ಕೋತೀಯ? ನೀನು ಅಲ್ಲಿ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಏನ್ ಹೇಳ್ತಿದ್ಯಾ ನೀನು? ನಿಜಾನೇ ಹೇಳ್ತಾ ಇದ್ದೀನಿ. ಸುಮ್ಮನೆ ನಿರಪರಾಧಿಗಳಿಗೆ ಯಾತಕ್ಕೆ ಶಿಕ್ಷೆ ಕೊಡ್ತಾ ಇದ್ಯಾ? ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತು. ನಾನು ಹೇಳೋದನ್ನ ಕೇಳು. ನಿನ್ನ ಮಗಳನ್ನ ನನ್ನ ತಮ್ಮನಿಗೆ ಕೊಡ್ತೀನಿ ಅಂತ ಆಸೆ ತೋರಿಸಿ, ನಿನ್ನ ಪಾಲಿನ ಆಸ್ತಿ ಎಲ್ಲ ನಮಗೆ ಸಿಗುತ್ತೆ ಅಂತ ಆಸೆ ತೋರಿಸಿ, ನಿನಗೆ ಬೇಕಾದ ಕೆಲಸಗಳನ್ನೆಲ್ಲ ನನ್ನ CM ಪದವಿಯಿಂದ ಮಾಡಿಸ್ಕೊಂಡು ಮೋಸ ಮಾಡಿದೆ. ಅದಕ್ಕೆ ನಾನು ಇನ್ನೊಬ್ಬ ಮಗಳನ್ನ ಕೊಲ್ಸಿದೆ. ಅದಕ್ಕೆ ನೀನು ನನ್ನ ತಮ್ಮನ್ನ ಬಲಿ ತಗೊಂಡೆ. ಸೊ ಮುಯಿ ಮುಗೀತಲ್ಲ. ಆತರ ಪಡಬೇಡ. ಯಾರು ಯಾತಕ್ಕೆ ಯಾವಾಗ ಬಲಿ ತಗೊಳ್ತಾರೆ ಅನ್ನೋದನ್ನ ನಿನಗೆ ಬೇಕಾದವ್ರ ಬಾಯಿಂದ ನೀನೇ ಕೇಳು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಬದುಕೋಣ ಅಂದ್ರೆ ಅದನ್ನ ಕೇಳ್ದೆ ನನ್ನ ತಿಂಗಳ ಸಂಬಳ ಜುಜುಬಿ ಅಂದ್ಲು. ನಾ ತಂದ ಎಲ್ಲ ಹಣನು ಮೇಕಪ್ಗೆ ಖರ್ಚು ಮಾಡಿ ಅಲ್ಲಿ ಮೀಟಿಂಗು ಇಲ್ಲಿ ಮೀಟಿಂಗು ಅಂತ ಅಲಿತಿದ್ಲು. ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬಂದಾಗ ಕೆದಕಿ ನನ್ನ ಜೊತೆ ಜಗಳ ಮಾಡ್ತಿದ್ಲು. ಅರ್ಥವಿಲ್ಲದ ಮಾತಾಡಿ ಸುಮ್ಮನಿದ್ದ ನನ್ನನ್ನು ರೇಗಿಸ್ತಿದ್ಲು. ಒಂದಿನ ನಮ್ಮಿಬ್ರಲ್ಲಿ ತುಂಬಾ ಜಗಳ ಆಯ್ತು. ಒಂದ್ ಮಗುನ ನನಗೆ ಕೊಟ್ಟು ಇನ್ನೊಂದು ಮಗುನ ತಗೊಂಡು ಹೋದ್ಲು. ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು ಅಂತ ಇವಳು ಆಡೋ ಆಟಗಳನ್ನೆಲ್ಲ ನೋಡ್ತಾ ಬಂದು
ಕಾರಣ ಇವಳಿಗೋಸ್ಕರ ಅಲ್ಲ, ನನ್ನ ಮಗುನ ಏನ್ ಮಾಡ್ಬಿಡ್ತಾಳೋ ಅನ್ನೋ ಭಯಕ್ಕೆ. ಶ್ರೀಮಂತಿಕೆ ವ್ಯಾಮೋಹದಿಂದ ಚೆನ್ನಾಗಿದ್ದ ನಮ್ಮ ಸಂಸಾರನ ಹಾಳು ಮಾಡಿದೆ, ನನ್ನ ದೂರ ಮಾಡಿದೆ. ನನ್ನ ಮಕ್ಕಳನ್ನ ಕೇಳಿದ್ದಕ್ಕೆ ರೇಖಾನ ನನಗೆ ಕೊಟ್ಟು ನೀನೇ ಸಾಕಿದ ಸ್ವಾತಿನ ನಿನ್ ದುರಾಸೆಯಿಂದ ನೀನೇ ಬಲಿ ತಗೊಳಕ್ ಪ್ರಯತ್ನ ಪಟ್ಟೆ. ಸ್ವಾತಿನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಇವ್ರ ತಮ್ಮ ಆಕಾಶನ್ನ ನಾನ್ ಮುಗಿಸ್ಬೇಕು ಅಂತಿದ್ದಾಗ ಅವನ್ ಕಣ್ಣು ರೇಖನ್ ಮೇಲೂ ಬಿದ್ದಿದೆ ಅಂತ ನನಗ್ ಗೊತ್ತಾಯ್ತು. ರೊಚ್ಚಿಗೆದ್ದ ನಾನು ಅವನ ಮುಗಿಸ್ಬಿಟ್ಟೆ. ನೀನ್ ನನ್ನ ಜೊತೆ ಸರಿಯಾಗಿ ಬಾಳ್ವೆ ಮಾಡಿದ್ರೆ ಇಷ್ಟೆಲ್ಲ ಹಗರಣ ನಡೀತಿತ್ತ? ಇದಕ್ಕೆಲ್ಲ ಕಾರಣ ನೀನೇ. ಇದಿಷ್ಟೇ ಅಲ್ಲ, ಇನ್ನು ಎಷ್ಟೋ ಅನಾಹುತಗಳಿಗೆ ನೀನೇ ಕಾರಣ. ಎಲ್ಲ ನನಗೆ ಯಾಕಪ್ಪ ಅಂತ ಹೇಳಿ ನನ್ನ ಪಾಡಿಗೆ ನಾನು ಹೋಗಬಹುದು, ಆದರೆ ನನ್ನ ಪ್ಲಸ್ಸು ಮೈನಸ್ಸು ಎಲ್ಲ ನಿನಗೆ ಗೊತ್ತು. ಆದ್ರಿಂದ ನಿನ್ನ ಮುಗಿಸ್ಬಿಟ್ರೆ ದುರ್ಮುಖಿ ಚಾರ್ಜ್. ನನ್ನ ಮಾತು ಕೇಳು, ಬೇಡ ಪ್ಲೀಸ್, ಬೇಡ ಬೇಡ, ನನ್ನ ಮಾತು ಕೇಳು, ಬೇಡ ಬೇಡ ರಂಭ, ನನ್ನ ಮಾತು ಕೇಳು ಪ್ಲೀಸ್, ಬೇಡ, ನೋ, ನನ್ನ ಮಾತು ಕೇಳು, ನೋ ನೋ, ಬೇಡ, ನೀನು ಹೇಳ್ದಾಗ ಕೇಳ್ತೀನಿ ರಂಭ, ಬೇಡ ಬೇಡ, ನನ್ನ ಮಾತು ಕೇಳು, ಬೇಡ ಬೇಡ ರಂಭ. ಚಂಬಾ 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 ಚಂಬಾ, ದೌರ್ಜನ್ಯಕ್ಕೆ ಸೌಜನ್ಯವಾಗಿ ತಾಕತ್ತಿದ್ರೂ ತಲೆ ತಗ್ಗಿಸಿ ದುಷ್ಟರ ತಾಳಕ್ಕೆ ತಾಳ್ಮೆಯಿಂದ ತಾಳ ಹಾಕೋ ಮುಟ್ಟಾಡಿರೋ ತನಕ ಈ ರಂಭಾಳಂತ ದುಷ್ಟರಿಂದ
ಈ ಸಂಹಾರ ನಡೀತಾನೇ ಇರುತ್ತೆ. ಇಂಥವರು ಸತ್ರು ರಕ್ತ ಬೀಜಾಸುರ ರಾಕ್ಷಸನ ತರಹ ಮತ್ತೆ ಮತ್ತೆ ಹುಟ್ಟನೇ ಇರ್ತಾರೆ. ಯಾವತ್ತು ತಾಕತ್ತಿಂದ ತಲೆ ಎತ್ತಿ ಮುಲಾಜಿಲ್ದೆ ಮುಂದೆ ನುಗ್ಗಿ ಇಂತಹ ಕೆಟ್ಟ ಹುಳುಗಳನ್ನ ಮಟ್ಟ ಹಾಕಿ ಚಟ್ಟ ಕಟ್ತಾರೋ ಅವತ್ತು ದುಷ್ಟರ ಸರ್ವನಾಶ ಆಗಿ ಈ ರಂಬಾಳಂತಹ ರಾಜ್ಯ ರಾಮರಾಜ್ಯ ಆಗುತ್ತೆ.